నిలచి ఉన్నది మనసు నీకెల దయరాదురా నారాయణ నీకెల దయరాదురా. ಎರಡನೇ ಪೇಜು 3ನೇ ಶ್ಲೋಕ. ಅದೇ ತಿಷ್ಠತಿ ಜ್ಞಾನದು. ತಿಷ್ಠತಿ ಜ್ಞಾನರೂಪಂ ನರರೂಪಂ ಕಬೀರಭೋ ವಾಸನಾಜಾಲ ಸರ್ವತ್ರಂ ಜ್ಞಾನದೃಷ್ಟಿ ವಿನಶ್ಯತೆ ತ್ವಂ ಕಬೀರಮಹಾವಂದೇ ಜ್ಞಾನೀನಾಮಧಿಕಭವಃ ಜಡ ಅಧ್ಯಾಸ ಮಹಾಬಂಧನ ಬೋಧಜ್ಞಾನ ವಿಮುಚ್ಯತೆ ನಮೋಸ್ತುತೆ ಕಬೀರಸ್ಯ ಸಾಧುವೃಂದ ನಮೋಸ್ತುತೆ ಗೋಸ್ವಾಮಿ ಧರ್ಮದಾಸಸ್ಯ ವಂದನಂ ಚ ಪುನಃ ಪುನಃ. बोलिए श्री सतनामादि कबीर साहेब की जय. सद्गुरु श्री हनुमान साहेब की जय. गुरु माता जी की जय. सर्वसंत महंत की जय. ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗಳಿಗೆ ವಂದಿಸುತ್ತಾ, ಮಾತಾಜಿಯವರ ದಿವ್ಯಚರಣೆಗಳಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮಹನೀಯರಿಗೆ ವಂದಿಸುತ್ತಾ, ಈ ದಿನದ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಸತ್ಸಂಗದ ವಿಷಯ ಅಜ್ಞಾನದ ಬಾಗಿಲನ್ನು ತೆರೆಯಿರಿ. ಏನು ಅಜ್ಞಾನ? ಎಲ್ಲರೂ ಜ್ಞಾನಿಗಳೇ, ಇಲ್ಲಿರೋರೆಲ್ಲನೂ. ಓದೋಕ್ಕೆ ಬರುತ್ತೆ, ಬರೆಯೋದಕ್ಕೆ ಬರುತ್ತೆ, ಮಾತನಾಡೋದಕ್ಕೆ ಬರುತ್ತೆ, ವ್ಯವಹಾರ ಮಾಡೋದಕ್ಕೆ ಬರುತ್ತೆ, ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಬರುತ್ತೆ, ಎಲ್ಲವೂ ಬರುತ್ತೆ. ಅದು ಜ್ಞಾನವೇ. ಎಲ್ಲ ಲೌಕಿಕ ಜ್ಞಾನ, ಈ ಲೋಕದ ಜ್ಞಾನ. ಈ ಲೋಕದ ಜ್ಞಾನ ನಮ್ಮ ಜೀವನ ನಿರ್ವಹಣೆ ಮಾಡಿಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ. ಇದು ಅವಶ್ಯಕ, ಬೇಕೇ ಬೇಕು ನಮಗೆ. ಬೇಡದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಣ ಗಳಿಸೋಕ್ಕೆ ಕೆಲಸ ಬೇಕು, ಓದೋದಕ್ಕೆ ವಿದ್ಯೆ ಕಲಿಬೇಕು, ಅಡುಗೆ ಮಾಡೋದಕ್ಕೆ ಅಡುಗೆ ಕಲ್ತಿರಬೇಕು. ಹೀಗೆ ಜಗತ್ತಿನಲ್ಲಿ ಏನೇನು ವಿದ್ಯೆಗಳಿದೆಯೋ ಎಲ್ಲವೂ ಸಹ ಅವಶ್ಯಕ. ವ್ಯಾಪಾರ ಮಾಡೋದು, ಸಾಪಾರ ಮಾಡೋದು, ಮತ್ತೊಂದು ಏನೇನಿದೆಯೋ ಇದಿಲ್ಲದೆ ಇದ್ದರೆ ಜೀವನ ನಡೆಯೋದಿಲ್ಲ. ಇದಿಲ್ಲದೆ ಇದ್ದರೆ ಜೀವನ ನಡೆಯೋದಿಲ್ಲ. ಜೀವನಾವಶ್ಯಕವಾಗಿ ಈ ಜ್ಞಾನಗಳನ್ನು ಬೇಕೇ ಬೇಕು. ಇದಲ್ಲದೆ ಇನ್ನೊಂದು ಜೊತೆಯಲ್ಲಿ ನಾವು ಅಭ್ಯಾಸ ಮಾಡಬೇಕು, ತಿಳಿದುಕೊಳ್ಳಬೇಕು. ಆಧ್ಯಾತ್ಮ ಜ್ಞಾನ. ಆಧ್ಯಾತ್ಮ ಜ್ಞಾನ, ಜ್ಞಾನ ಅಂದರೆ ತಿಳುವಳಿಕೆ, ವಿದ್ಯೆ. ಆಧ್ಯಾತ್ಮ ಅಂದರೆ ಆತ್ಮನನ್ನು ಕುರಿತು ಅಧ್ಯಯನ ಮಾಡೋದು. ಅಧ್ಯಯನ ಅಂದರೆ ಓದು. ಓದಕ್ಕೆ ಬರದೇ ಇರೋರು ತಿಳಿದುಕೊಳ್ಳತಕ್ಕಂಥದ್ದು, ಹೇಳುವವರನ್ನ ಮೂಲಕ ಕೇಳಿ ತಿಳಿದುಕೊಳ್ಳತಕ್ಕದ್ದು, ಅದನ್ನು ಆಚರಣೆಯಲ್ಲಿ ಇಟ್ಕೊಳ್ಳೋದು. ಕಳೆದ ವಾರ ನಾವು 10 ದೋಷಗಳ ಬಗ್ಗೆ ತಿಳಿಸಿದ್ವಿ. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಹೆಚ್ಚು ಕಡಿಮೆ ಈ ರೀತಿಯ ದೋಷಗಳಿರ್ತವೆ. ಕಳ್ಳತನ ಮಾಡೋದು, ಸುಳ್ಳು ಹೇಳೋದು, ನಿಂದೆ ಮಾಡೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಇವೆಲ್ಲವೂ ಸಹ ದೋಷಗಳು, ಮನುಷ್ಯನ ದೋಷಗಳು. ಎಲ್ಲವೂ ಒಬ್ಬನಲ್ಲೇ ಇರಬೇಕು ಅನ್ನೋದೇನಿಲ್ಲ, ಒಬ್ಬೊಬ್ಬರಲ್ಲಿ ಒಂದೊಂದು ಇರುತ್ತೆ. ಆ ದೋಷಗಳನ್ನು ಸುಧಾರಣೆ ಮಾಡ್ಕೊಳ್ಬೇಕು. ನಾವು ಸುಧಾರಣೆ ಮಾಡ್ಕೊಳ್ಳೋದ್ರ ಮೂಲಕ ನಾವು ಅದನ್ನು ಬಿಡುವಂತರಾಗಬೇಕು. ಆ ದೋಷಗಳನ್ನು ಬಿಟ್ಟರೆ
ಲಾಭ, ಅದು ಸಹ ಅಜ್ಞಾನವೇ. ಅದನ್ನೆಲ್ಲ ಇಟ್ಟುಕೊಂಡು ನಾವು ಜೀವನ ನಡೆಸ್ತಾ ಇದ್ದರೆ ಅದು ಸಹ ಅಜ್ಞಾನ. ಅದರ ಜೊತೆಯಲ್ಲಿ ಆಧ್ಯಾತ್ಮ ಜ್ಞಾನ ತಿಳಿದೇ ಹೋದರೆ ಅದು ಸಹ ಅಜ್ಞಾನ. ಎಲ್ಲರೂ ಸಹ ಕೆಲಸ ಮಾಡ್ತೀವಿ ಹಣಕ್ಕೋಸ್ಕರ, ಜೀವನಕ್ಕೋಸ್ಕರ. ಹಣ ಇಲ್ಲದೆ ಏನೂ ಮಾಡಲಿಕ್ಕಾಗೋದಿಲ್ಲ. ಎಲ್ಲ ಪ್ರಪಂಚದ ಎಲ್ಲ ಭೋಗಭಾಗ್ಯಗಳು ಎಲ್ಲವೂ ಸಹ ಹಣದ ಮೇಲೆ ಆಧಾರಪಟ್ಟಿವೆ. ಹಣದ ಬಳಕೆನ ನಾವು 3 ರೀತಿ ಸಂದರ್ಭಕ್ಕೆ ಖರ್ಚು ಮಾಡ್ತೀವಿ: ದಾನ, ಭೋಗ, ನಾಶ. ಒಬ್ಬ ವ್ಯಕ್ತಿಗೆ ಹಣನೇ ಮುಖ್ಯ ಲಕ್ಷ್ಯ ಆದಾಗ, ಗುರಿ ಆದಾಗ, ಅವನು ದೈವ ಚಿಂತನೆ ಮಾಡೋದಿಲ್ಲ, ಆಧ್ಯಾತ್ಮದ ಚಿಂತನೆ ಮಾಡೋದಿಲ್ಲ, ಆಧ್ಯಾತ್ಮ ಚಿಂತನೆ ಮಾಡೋದಿಲ್ಲ. ಹಾಗಂತೇಳಿ ಹಣ ಗಳಿಸೋದೇ ಬಿಡಬೇಕು ಅನ್ನೋದೇನಿಲ್ಲ, ಗಳಿಸಬೇಕು, ಅದ್ರ ಜೊತೆಗೆ ದೈವ ಚಿಂತನೆಯನ್ನು ಮಾಡಬೇಕು. ಅದಕ್ಕೆ ಹೇಳ್ತಾರೆ ಕಬೀರ್ ಸಾಹೇಬ್, ಆಟ್ ಪ್ರಹರ್ ಯಹಿ ಗಯಾ ಯಹಿ ಮಾಯಾ ಜಂಜಾಲ್, ಸತ್ನಾಮ್ ಇರದೇ ನಹಿ ಜೀತ್ ಲಿಯಾ ಜಮಕಾಲ್. 8 ಪ್ರಹರ್ ಅಂದರೆ 8 ಪ್ರಹರಗಳು, ಅಂದರೆ 8 ಗಳಿಗೆ. ಒಂದು ಗಳಿಗೆಗೆ 3, ಒಂದು ಜಾವಕ್ಕೆ 3 ಗಳಿಗೆ, 8 ಜಾವ, 8 3 24 ಗಂಟೆ. ನಾವು ನಿದ್ದೆಯಲ್ಲಿ 12 ಗಂಟೆ ಕಳೀತೀವಿ, ಇನ್ನು ಕೆಲಸ ಕಾರ್ಯಗಳಲ್ಲಿ 12 ಗಂಟೆ ಕಳೆದು ಬಿಡ್ತೀವಿ. ಈ ರೀತಿ 24 ಗಂಟೆನ ಕಳೀತಾ ಇದ್ದೀವಿ ನಾವೆಲ್ಲ, ಪ್ರಪಂಚದ ಎಲ್ಲರೂ. ಸತ್ಯನಾಮದ ಸ್ಮರಣೆ ಮಾಡಲಿಲ್ಲ. ಸತ್ಯನಾಮ ಅಂದರೆ ನಮ್ಮ ಸ್ವರೂಪ, ನಿಮ್ಮೆಲ್ಲರ ಸ್ವರೂಪ ಆತ್ಮ. ಜೀತಿಲಿಯ ಜಮಕಾಲ್, ಯಮನು ಗೆದ್ದ. ಯಮನ ಕೈಗೆ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಮತ್ತೆ ಮತ್ತೆ ಹುಟ್ಟುತ್ತಾ ಇರ್ತೀವಿ, ಮತ್ತೆ ಹುಟ್ಟುತ್ತಾ ಇರ್ತೀವಿ. ಹೇಳ್ತಾರೆ ಕೈವಾರ ತಾತಯ್ಯನವರು, ಅಜ್ಞಾನ ಅನ್ನೋದಕ್ಕೆ ನಾವು ನರಜನ್ಮವನ್ನು ಪಡೆದಿದ್ದೀವಿ. ನರ ಅಂದರೆ ಮನುಷ್ಯ, ಜನ್ಮ ಅಂದರೆ ಹುಟ್ಟು. ಇದನ್ನು ಪಡೆದಿದ್ದೀವಿ. ಇದನ್ನು ಸಾರ್ಥಕ ಮಾಡಿಕೊಳ್ಳಲ್ಲ ಎಂದರೆ ಅದು ಅಜ್ಞಾನಜನ್ಯವಾದ ಮೊದಲನೇ ತಪ್ಪು. ನೋಡಿ, ಸಾರ್ಥಕ ಮಾಡಿಕೊಳ್ಬೇಕು. ಬೇರೆ ಜನ್ಮಗಳಲ್ಲಿ ನಾವು ಕೇಳೋಕ್ಕಾಗೋದಿಲ್ಲ, ಹೇಳೋಕ್ಕಾಗೋದಿಲ್ಲ, ಓದೋಕ್ಕಾಗೋದಿಲ್ಲ, ಬರೆಯೋಕ್ಕಾಗೋದಿಲ್ಲ. ಅದಕ್ಕೆ ನರಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳಿ. ಇದು ಅಜ್ಞಾನಜನ್ಯವಾದ ಮೊದಲನೇ ತಪ್ಪು. ಮತ್ತು ಸ್ವಾರ್ಥಿ ಆಗೋದು 2ನೇ ತಪ್ಪು. ಅಂದರೆ ಹಣ ಸಂಗ್ರಹಲ್ಲೇ ತೊಡಗಿಕೊಂಡು ಬೇರೆಯವರಿಗೆ ಮೋಸ ವಂಚನೆ ಮಾಡಿ ಇದರಲ್ಲೇ ಕಾಲ ಕಳೀತಾನಲ್ಲ, ಅದು ಸ್ವಾರ್ಥ. ಬೇರೆಯವರ ಒಂದು ವಿಚಾರವನ್ನು ಗಮನಿಸಬೇಕು, ಬೇರೆಯವರ ಕಷ್ಟ ಸುಖಗಳನ್ನು ಗಮನಿಸಬೇಕು. ಅಗತ್ಯ ಇದ್ದಾಗ ದಾನ ಮಾಡಿ ಅಂತ ತಾತಯ್ಯನವರು ಹೇಳ್ತಾರೆ. ಈ ಧನ ಸಂಗ್ರಹಣೆಯಲ್ಲೇ ನಾವು ಕಳೆದೋಗ್ತೀವಿ. ಇದು ನಮ್ಮನ್ನು ಬಿಡುಗಡೆ ಮಾಡೋದಿಲ್ಲ. ಇಲ್ಲೊಂದು ಹೇಳ್ತಾರೆ, వెళ్ళి జీవుండు బొందిని వేరు చేసి చిక్కి కాలుని బటలకు శీఘ్ర ముందే ಭಕ್ತ ಮಂದಾರ ಬ್ರಹ್ಮಾಂಡಪುರ ವಿಹಾರ ಜಯತು ಜಗದೀಶ ಅಮರ ನಾರಾಯಣೇಶ. ಮನುಷ್ಯನು ತನ್ನ ಜೀವನದ ಕೊನೆ ಗಳಿಗೆಯಲ್ಲಿ ಹೆಂಡತಿ ಮಕ್ಕಳ ಬಳಿ ಇಟ್ಟಿರುವ ಹಣವನ್ನು ಜ್ಞಾಪಿಸಿಕೊಳ್ಳುತ್ತಾ ದೇಹವನ್ನು ಬಿಡ್ತಾನೆ. ಆ ಬಿಟ್ಟ ಕೂಡಲೇ ಯಮ ಭಟ್ರು ಅವನ್ನ ಎಳ್ಕೊಂಡು ಹೋಗ್ತಾರೆ, ನರಕಕ್ಕೆ ತೆಗೆದುಕೊಂಡು ಹೋಗ್ತಾರೆ. ನರಕ ಅಂದರೆ ಬೇರೆ ಯಾವುದಿಲ್ಲ, ತಾಯಿ ಗರ್ಭನೇ ದೊಡ್ಡ ನರಕವಾಸ. ಮನಸ್ಸೇ ಯಮ, ಮನಸ್ಸೇ ಯಮ. ಎಲ್ಲರೂ ಮನಸ್ಸಿನಿಗೆ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲರೂ. ಅದೇ ಅಜ್ಞಾನ. ಆ ಅಜ್ಞಾನದ ಬಾಗಿಲನ್ನು ತೆರಿ ಅಂತೇಳಿ ಇಲ್ಲಿ ಕಬೀರ್ ಸಾಹೇಬರು ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಟಟಾ
बिकट बाट मन माही कोली कपाट महल मो जाही रही लटापटी जूटी तेही माही कोई अटल तब कतहु ना जाही. ಇದರ ವಿವರಣೆ ಕೊಡ್ತಾ ಇದ್ದಾರೆ. ನಾನು ಈ ವಿಚಾರವಾಗಿ 4 ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತ ಕರ್ತರಾದ ಶ್ರೀ ಸದ್ಗುರು ಶ್ರೀ ಅಭಿಲಾಷ್ ಸಾಹೇಬರು ತಿಳಿಸ್ತಾ ಇದ್ದಾರೆ. ಆ 4 ಮಾತುಗಳ ಕಡೆಗೆ ನೀವು ಗಮನ ಕೊಡಿ, ಮನನ ಮಾಡಿ. ಮೊದಲನೇ ಮಾತು, ಬಿಕಟ್ ಬಾಟ್ ಮನ್ ಮಾಹಿ. ಅರ್ಥ ಏನು ಅಂದರೆ, ನಮ್ಮ ಮನಸ್ಸು, ಪ್ರತಿಯೊಬ್ಬರ ಮನಸ್ಸು ಸರಿಯಾದ ಮಾರ್ಗದಲ್ಲಿ ನಡೀತಾ ಇಲ್ಲ, ವಕ್ರವಾಗಿ ನಡೀತಾ ಇದೆ. ವಕ್ರವಾಗಿ. ಈಗ ಧರ್ಮಸ್ಥಳ ಆ ಕಡೆ ಎಲ್ಲ ನೋಡಬೇಕು, ಸರಿಯಾದ ನೇರವಾದ ರಸ್ತೆ ಇಲ್ಲ, ಘಾಟ್ ಸೆಕ್ಷನ್, ಕರ್ವು. ಅದೇ ರೀತಿ ನಮ್ಮ ಮನಸ್ಸು ವಕ್ರವಾಗಿ ನಡೀತಾ ಇದೆ. ಆ ಕಡೆ ಹೋಗೋದು, ಈ ಕಡೆ ಹೋಗೋದು, ಅದು ಬೇಕು ಅನ್ನೋದು, ಇದು ಬೇಕು ಅನ್ನೋದು, ಮತ್ತು ನಮ್ಮನ್ನು ಮರೆಸ್ತಾ ಇದೆ. ದೈವ ಚಿಂತನೆಗೆ ಕಡೆ ಕಳಿಸದೆ ಮರೆಸ್ತಾ ಇದೆ, ಮರವು ಉಂಟು ಮಾಡುತ್ತೆ, ಮತ್ತು ಏನೋ ಒಂದು ಅಡಚಣೆ ತಂದಿಡುತ್ತೆ. ಅದು ಇಂಪಾರ್ಟೆಂಟು, ಮಾಡಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಆಗ ನಾವು ಮುಂಚಿತವಾಗಿ ಯೋಜನೆ ಹಾಕ್ಕೊಳ್ಬೇಕು. ನಾನು ಇವತ್ತು ಸತ್ಸಂಗಕ್ಕೆ ಹೋಗಬೇಕು, ಹಾಗಾಗಿ ಈ ಸಮಯದಲ್ಲಿ ಮಾಡಬೇಕಾದಂಥ ಕೆಲಸಗಳನ್ನು ಅದಕ್ಕೆ ಮೊದಲು ಮಾಡೋದು ಅಥವಾ ಆ ನಂತರ ಮಾಡೋದನ್ನ ಬಗ್ಗೆ ಯೋಜನೆ ಹಾಕ್ಕೊಳ್ಬೇಕು. ಕೆಲವು ಸಂದರ್ಭಗಳಲ್ಲಿ ಆಗೋದಿಲ್ಲ, ಏನೂ ಮಾಡಲಿಕ್ಕಾಗೋದಿಲ್ಲ. ಆದರೆ 99% ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಸತ್ಸಂಗಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡಿ. ಯಾಕೆ ಸತ್ಸಂಗಕ್ಕೆ ಬರಬೇಕು ಅಂದರೆ, ನಮ್ಮ ಮನಸ್ಸು ಅಜ್ಞಾನದಿಂದ ತುಂಬಿದೆ, ಕಲ್ಮಶಗಳಿಂದ ತುಂಬಿದೆ. ಇವುಗಳಿಂದ ಬಿಡುಗಡೆ ಆಗಬೇಕಾದ್ರೆ ನಾವು ಸತ್ಸಂಗಕ್ಕೆ ಅವಶ್ಯಕವಾಗಿ ಬರಬೇಕು. ಸತ್ಸಂಗದಲ್ಲಿ ಹೇಳತಕ್ಕಂಥ ವಿಚಾರಗಳನ್ನು ಮನನ ಮಾಡೋದು, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು, ಅದನ್ನು ಮಾಡಬೇಕು. ಇಲ್ಲ ಅದೇ ಹೇಳ್ತಾರೆ, ಮನಸ್ಸಿನ ಬಗ್ಗೆ ಎಚ್ಚರವಾಗಿರಿ. ನೀವು ಮನಸ್ಸನ್ನು ಆಗಾಗ ಗಮನಿಸ್ತಾ ಇರಿ, ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ, ಯಾವುದರ ಚಿಂತನೆ ಮಾಡ್ತಾ ಇದೆ, ಯಾರನ್ನು ಬೈಬೇಕು ಅಂತ ಇದೆ, ಅಲ್ಲ ಸ್ವಾಮಿ, ಯಾರನ್ನ ದ್ವೇಷ ಮಾಡಬೇಕು ಅಂತ ಇದೆ. ಮನಸ್ಸನ್ನು ಗಮನಿಸಿ, ಎಚ್ಚರಿಕೆ. ಆ ರೀತಿ ಹೋಗುತ್ತೆ, ಎಲ್ರಿಗೂ ಹೋಗುತ್ತೆ. ದ್ವೇಷ ಮಾಡಬೇಕು ಅನಿಸುತ್ತೆ, ಬೈಬೇಕು ಅನಿಸುತ್ತೆ. ಅದನ್ನು ಎಚ್ಚರಿಕೆಯಿಂದ ವಾಪಸ್ ತೆಗೆದುಕೊಂಡು ದೈವ ಚಿಂತನೆಯಲ್ಲಿ ತೊಡಗಿಸ್ಕೊಳ್ಬೇಕು. ದೈವ ಚಿಂತನೆ ಅಂದರೆ ಇನ್ನೇನಿಲ್ಲ, ಗುರುವಿನ ಚಿಂತನೆ. ಯಾರ್ಯಾರು ಅವರು ಗುರುಗಳನ್ನು ಮಾಡಿರ್ತಾರೋ ಅವರು ಗುರುಗಳ ಚಿಂತನೆ, ಅಥವಾ ಸತ್ಸಂಗದಲ್ಲಿ ಹೇಳತಕ್ಕಂಥ ಮಾತುಗಳ ಚಿಂತನೆ. ಅಲ್ಲಿ ಹೇಳ್ತಾರೆ, ಉಸೆ ಸೆ ಸತತತ್ ಸಾವಧಾನ ರಹನೆ ಲಾಯಕ್ ಕೈ. ಎಚ್ಚರಿಕೆಯಾಗಿರಬೇಕು, ಸತತವಾಗಿ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಮಾತುಗಳನ್ನು, ಶಬ್ದಗಳನ್ನು ಸ್ಮರಣೆ ಮಾಡ್ತಾ ಗೊತ್ತಿಲ್ಲದ ಹಾಗೆ ಕೆಟ್ಟ ಕಾರ್ಯಗಳನ್ನು, ತಪ್ಪು ಕಾರ್ಯಗಳನ್ನು ಸ್ಮರಣೆ ಮಾಡೋ ಕಡೆ ಹೋಗ್ಬಿಡುತ್ತೆ ಈ ಮನಸ್ಸು. ಕೆಟ್ಟ ಕಾರ್ಯಗಳೇ ಹೋಗ್ಬಿಡುತ್ತೆ. ಮಾಡ್ತಾ ಇರ್ತಾರೆ, ಚಿಂತನೆ ಮಾಡ್ತಾ ಇರ್ತಾರೆ, ಮನಸ್ಸು ದೇವದ ಗುರು ಧ್ಯಾನ ಮಾಡ್ತಾ ಇರ್ತಾರೆ, ಏನೋ ಅವರವ್ರ ಇಷ್ಟ ಧ್ಯಾನ ಮಾಡ್ತಾ ಇರ್ತಾರೆ, ದೇವ್ರ ಧ್ಯಾನ. ಗೊತ್ತಿಲ್ಲದ ಹಾಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ, ನಮಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಮನಸ್ಸನ್ನು ನೀವು ಗಮನಿಸಿ. ಉದಾಹರಣೆ ಕೊಡ್ತಾರೆ, ರೈಲ್ವೆ ಜಂಕ್ಷನ್ನಲ್ಲಿ 4-6 ಕಡೆ ಹೋಗೋ ರೈಲ್ವೆ ಕಂಬಿಗಳಿರ್ತವೆ, ಅದರಲ್ಲಿ ಜೋಡಿಸಿರ್ತಾರೆ. ಅದೇ ರೀತಿಯಾಗಿ ಯಾವ ಕಡೆಗೆ ಬೇಕೋ ಆ ಕಡೆಗೆ ಕಂಬಿನ ಎಳೆದು ಈ ಕಡೆ ಮಾಡ್ತಾರೆ, ರೈಲು ಹೊರಟೋಗುತ್ತೆ. ನಾವು ರೈಲಿನಲ್ಲಿ ಕುಂತಿರ್ತೀವಿ, ನಮಗೆ ಗೊತ್ತೇ ಆಗಿರೋದಿಲ್ಲ ಯಾವ ಕಂಬಿ ಮೇಲೆ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಆಮೇಲೆ ಅದು ಸಿಂಗಲ್ ಟ್ರ್ಯಾಂಕ್ ಬಂದಾಗ ನಾವು ಇಂಥ ಕಡೆ ಹೋಗ್ತಾ ಇದ್ದೀವಿ, ಬೋರ್ಡ್ ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಮಗೆ ಗೊತ್ತೇ ಆಗೋದಿಲ್ಲ ಜಂಕ್ಷನ್ನಲ್ಲಿ ಯಾವ ಪ್ಲಾಟ್ಫಾರಮು ಎಲ್ಲ ಗೊತ್ತಾಗೋದಿಲ್ಲ.
ಬೋರ್ಡ್ ನೋಡಿದ್ರೆ ಮಾತ್ರ. ಅದೇ ರೀತಿ ನಮ್ಮ ಮನಸ್ಸು ಸರಿಯಾದ ಮಾರ್ಗದಲ್ಲಿ ನಡೀತಾ ಇರುತ್ತೆ, ಸತ್ಸಂಗವನ್ನು ಮನನ ಮಾಡ್ತಾ ಇರುತ್ತೆ. ಇವತ್ತು ಗುರುಗಳು ಇದು ಹೇಳಿದ್ರು ಅಂಥೇಳಿ ಮನನ ಮಾಡ್ತಾ ಮಾಡ್ತಾ ಗೊತ್ತಿಲ್ಲದಂಗೆ ನಮಗೆ ಅದು ನಮ್ಮನ್ನು ಯಾಮಾರಿಸಿ ನಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಎಚ್ಚರವಾಗಿರಿ. ಮನಸ್ಸಿನಲ್ಲಿ ಶುಭ ಅಶುಭ ಎರಡೂ ಚಿಂತನೆ ಮಾಡ್ತಾ ಇರುತ್ತೆ. ಶುಭ ಅಂದರೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡೋಣ, ದಾನ ಮಾಡೋಣ, ಸತ್ಸಂಗ ಕೇಳೋಣ, ಅಲ್ಲೋಗೋಣ ಇಲ್ಲೋಗೋಣ, ಗುರುಗಳ ದರ್ಶನ ಮಾಡೋಣ ಅನ್ನೋ ವಿಚಾರ. ಕೆಲವರಿಗೆ ಆ ದೇವಸ್ಥಾನಕ್ಕೆ ಹೋಗೋಣ, ಈ ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ವಿಚಾರ. ಎರಡೂ ಶುಭವೇ, ಆದರೆ ಅದರಲ್ಲಿ ಮಾರ್ಕ್ಸ್ ಹೆಚ್ಚು ಕಡಿಮೆ ಇದೆ. ಮಾರ್ಕ್ಸು ಹೆಚ್ಚು ಕಡಿಮೆ. ಇವಾಗ ಚೆನ್ನಾಗಿ ಬರೆದಿರೋನಿಗೆ 90%, ಅರ್ಧ ಬರೆದಿರೋನಿಗೆ 50%, 50 ಮಾರ್ಕ್ಸು. ಹಿಂಗೆ ಶ್ರೇಷ್ಠವಾದ ಪುಣ್ಯ ಯಾವುದು ಅಂದರೆ ಆತ್ಮವಿಚಾರದ ಸತ್ಸಂಗ, ತನ್ನನ್ನು ತಾನು ತಿಳಿಯೋ ಸತ್ಸಂಗ. ಇದರಲ್ಲಿ ಒಂದು ಕತೆ ಮೂಲಕ ಸ್ಪಷ್ಟಪಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ಕೇಳಿರ್ಬೋದು, ವಿಶ್ವಾಮಿತ್ರ, ವಸಿಷ್ಠರು ಇವರೆಲ್ಲ ಬದ್ಧ ವೈರಿಗಳು. ನೋಡಿ ಅವರವರು ಅಂದರೆ ಇಬ್ಬರು, ವಿಶ್ವಾಮಿತ್ರ ರಾಜನಾಗಿದ್ದವನವನು. ಅವನಿಗೆ ವಸಿಷ್ಠರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಪಾಪ ವಸಿಷ್ಠರು ಭಾಳ ಕೋಮಲ ಸ್ವಭಾವದವರು. ಒಮ್ಮೆ ವಿಶ್ವಾಮಿತ್ರನು ಇವ್ರ ಹತ್ರ ವಾದ ಮಾಡ್ತಾನೆ, ನಾನು ಮಾಡಿರೋ ತಪಸ್ಸಿನ ಫಲ ದೊಡ್ಡದು ಅಂತ. ಅವ್ರು ಹೇಳ್ತಾರೆ, ಇಲ್ಲಪ್ಪ, ಸತ್ಸಂಗ ಯಾವುದು ಆತ್ಮವಿಚಾರ ಸತ್ಸಂಗದ ಫಲ ದೊಡ್ಡದು, ಎಲ್ಲದಕ್ಕಿಂತ ದೊಡ್ಡದು ಸತ್ಸಂಗ, ದೊಡ್ಡದು ಆತ್ಮವಿಚಾರದ ಫಲ. ಹಾಗಾದರೆ ಇದನ್ನು ತಿಳಿಸೋದಕ್ಕೆ ಒಬ್ಬರು ಮಧ್ಯಸ್ಥಿಕೆದಾರರು ಬೇಕಲ್ಲ, ತೀರ್ಪುಗಾರರು. ಹೌದು, ಕೇಳನ್ ನಡಿ. ಎಲ್ಲ ಕಡೆ ಹೋಗ್ತಾರೆ. ಎಲ್ರಿಗೂ ಸಾಮಾನ್ಯವಾಗಿ ದೇವಿ ದೇವತಾದಿಗಳಿಗೆಲ್ಲ ಗೊತ್ತಿರುತ್ತೆ ಸತ್ಸಂಗದ ಫಲ ದೊಡ್ಡದು ಅಂತ. ವಸಿಷ್ಠರ ಪರವಾಗಿ ಹೇಳಿಬಿಟ್ರೆ ಇವನು ವಿಶ್ವಾಮಿತ್ರನು ಶಾಪ ಕೊಡ್ತಾನೆ ಅನ್ನೋ ಭಯದಿಂದ ನಮಗೆ ಗೊತ್ತಿಲ್ಲ ಅಂತೇಳಿ ಎಲ್ಲರೂ ಜಾರ್ಕೊಂಡ್ಬಿಡ್ತಾರೆ. ಎಲ್ಲರೂ ಜಾರ್ಕೊಂಬಿಟ್ಟಾಗ ಕೊನೆಗೆ ಈ ಭೂಮಿನ ಹೊತ್ತಿರತಕ್ಕಂಥ ಆದಿಶೇಷ, ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಜಾರ್ಕೊಂಡ್ಬಿಡ್ತಾರೆ. ದೇವಿ ದೇವತಾದಿಗಳು ಆದಿಶೇಷನ ಹತ್ರ ಹೋಗ್ತಾರೆ. ಇಬ್ಬರು ಹೋಗಿ ಅವನ್ನ ಕೇಳ್ತಾರೆ, ತಪಸ್ಸಿನ ಫಲ ದೊಡ್ಡದು, ಸಾವಿರಾರು ವರ್ಷಗಳು, ಒಂದಲ್ಲ ಎರಡಲ್ಲ, 100 ವರ್ಷಗಳು ತಪಸ್ಸಿನ ಫಲ ದೊಡ್ಡದು, ಒಂದು ಕೇವಲ ಅರ್ಧ ಗಂಟೆ ಅರ್ಧ ಗಳಿಗೆ ಆತ್ಮವಿಚಾರದ ಸತ್ಸಂಗದ ಫಲ ದೊಡ್ಡದು. ಆದಿಶೇಷನ್ ಹೇಳ್ತಾನೆ, ನೋಡಪ್ಪ, ನಾನು ಭೂಮಿನ ಹೊತ್ಕೊಂಡಿದ್ದೀನಿ, ನನ್ನ ತಲೆ ಮೇಲೆ ಭಾರ ಇರೋದ್ರಿಂದ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರು ನಿಮ್ಮ ತಪಸ್ಸಿನ ಫಲವನ್ನು ಸತ್ಸಂಗದ ಫಲವನ್ನು ಧಾರೆ ಎರೆದು ಈ ಭೂಮಿನ ನನ್ನ ತಲೆ ಮೇಲಿಂದ ಮೇಲಿಕ್ಕೆ ನಿಲ್ಲಿಸ್ತಾರೋ ಆಗ ನಾನು ಉತ್ತರ ಕೊಡಬಹುದು ಅಂತ ಹೇಳ್ತಾರೆ. ಮೊದಲನೇದಾಗಿ ವಿಶ್ವಾಮಿತ್ರನು, ನಾನು ಇಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದೇನೆ, ಅದ್ರ ಫಲನೆಲ್ಲ ಇಲ್ಲಿ ಧಾರೆ ಎರಿತೀನಿ, ಆದಿಶೇಷನ ಮೇಲೆ ಇರತಕ್ಕಂಥ ಭೂಮಿ ಮೇಲೆ ಹೋಗಿ ನಿಲ್ಲುವಂತಲಾಗಲಿ ಅಂತ ಹೇಳ್ತಾನೆ. ಅದು ಮೇಲೆ ಹೋಗುತ್ತೆ, ರಪ್ಪಂತ ತಿರ್ಗಾ ತಲೆ ಮೇಲೆ ಬಿದ್ದೋಗ್ಬಿಡುತ್ತೆ. ಮಾಮೂಲಿ ಯಥಾಸ್ಥಿತಿ. ನಂತರ ವಸಿಷ್ಠರು ಆತ್ಮವಿಚಾರ ಕುರಿತು ಅರ್ಧ ಗಳಿಗೆ ಸತ್ಸಂಗ ಮಾಡಿದ್ದೀನಿ, ಅದರ ಫಲನೆಲ್ಲ ಧಾರೆ ಎರಿತೀನಿ, ಈ ಭೂಮಿ ಆದಿಶೇಷನ ತಲೆಯಿಂದ ಮೇಲೆ ಹೋಗಿ ನಿಲ್ಲುವಂತಾಗಲಿ ಅಂತ ಕೇಳ್ಕೊಳ್ತಾನೆ. ಆಗ ಅದು ಏನು ಮಾಡುತ್ತೆ, ಭೂಮಿ ಆದಿಶೇಷನ ತಲೆ ಮೇಲಿಂದ ಹೋಗಿ ಸ್ವಲ್ಪ ಹೊತ್ತು ಹಾಗೆ ನಿಲ್ಲುತ್ತೆ, ರಪ್ಪಂತ ಕೆಳಗಡೆ ಬೀಳೋದಿಲ್ಲ. ಆವಾಗ ಆದಿಶೇಷನು ಹೇಳ್ತಾರೆ, ನೋಡಪ್ಪ, ಉತ್ತರ ಸಿಗ್ತಾ ನಿಮಗೆ ಅಂತಾನೆ. ಉತ್ತರ ಸಿಗ್ತಾ ಅಂತ.
ವಿಶ್ವಾಮಿತ್ರನು ಸಿಕ್ತಪ್ಪ ಸಿಕ್ತರು. ಅಂದರೆ ನೀನು ಯಾವುದೇ ದೇವಿ ದೇವತಾದಿಗಳನ್ನು ಕುರಿತು ನೂರಾರು ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಸಹ ಅದರಿಂದ ನಿನಗೆ ಹುಟ್ಟು ಸಾವುಗಳ ಬಂಧನ ಬಿಡುಗಡೆ ಇಲ್ಲ. ಯಾರು ಆತ್ಮವಿಚಾರವನ್ನು ಕೇಳ್ತಾ ಇರ್ತಾರೋ ಅವರಿಗೆ ಮಾತ್ರ ಈ ಬಂಧನದಿಂದ ಬಿಡುಗಡೆ, ಯಾವುದು ಹುಟ್ಟೋದು ಸಾಯೋದ್ರಿಂದ ಇನ್ಯಾರ ಕೈನಲ್ಲೂ ಸಾಧ್ಯ ಇಲ್ಲ. ಅದಕ್ಕೆ ಗುರುಗೀತೆಯಲ್ಲಿ ಈಶ್ವರನು ಹೇಳಿದ್ದಾನೆ, ಗುರುನೇ ದೊಡ್ಡದು. ಗು ಅಂದರೆ ಅಜ್ಞಾನ, ರು ಅಂದರೆ ಪ್ರಕಾಶ. ಗುರು ಮಾತ್ರ ನಿನ್ನಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳೀತಾನೆ ಹೊರತು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಪಾರ್ವತಿ ದೇವಿಗೆ ಹೇಳ್ತಾನೆ. ಪಾರ್ವತಿ ದೇವಿಗೆ ಹೇಳ್ತಾನೆ. ಆ ಗುರುವಿನ ಹತ್ರನೇ ಸತ್ಸಂಗ ಸಿಗೋದು, ಬೇರೆ ಎಲ್ಲೂ ಸಿಗೋದಿಲ್ಲ. ನೋಡಿ, ಇವರೆಲ್ಲ ಗುರುಗಳು, ಪುಸ್ತಕಗಳನ್ನು ಬರೆದವರು, ಕಬೀರ್ ಸಾಹೇಬರ ಪರಂಪರೆಯವರು. ಕರ್ಷಿಯಾ ಪರಂಪರೆ, ಬುರಾನ್ಪುರ್ ಪರಂಪರೆ, ಪ್ರಯಾಗರಾಜ್ ಪರಂಪರೆ, ಹೀಗೆ ಒಟ್ಟಾರೆ 4 ಜನ ಶಿಷ್ಯರು ಕಬೀರ್ ಸಾಹೇಬರಿಗೆ. ದನಿ ಧರ್ಮದಾಸ್, ಭಗವಾನ್ ದಾಸ್, ಶ್ರುತಿ ಗೋಪಾಲ್, ಜಾಗು ಸಾಹೇಬ್. ಒಬ್ಬೊಬ್ಬರು ಒಂದೊಂದು ಕಡೆ ಬೆಳೆಸೋಕ್ಕೆ ಪ್ರಯಾಣ ಮಾಡಿದ್ರು ಅವ್ರ ನಂತರ. ಇದೇ ರೀತಿ ಕರ್ಷಿಯಾ ಪರಂಪರೆ ಮೂಲಕ ನಾವು ಪಾರಕಿ ಜ್ಞಾನವನ್ನು ಸತ್ಯನಾಮದ ಎಂಬ ಹೆಸರಿನಿಂದ ತಿಳಿಸ್ತಾ ಇದ್ದೀವಿ. ಪಾರಕಿ ಅಂದರೆ ಪರೀಕ್ಷಕನು ಅಂತ, ಬೇರೆ ಇನ್ನೇನಿಲ್ಲ. ಹಿಂದಿನಲ್ಲಿ ಪಾರಕಿ ಅಂದರೆ ಪರೀಕ್ಷಕನು. ನಿಮ್ಮಲ್ಲಿರ್ತಕ್ಕಂಥ ಪ್ರಜ್ಞೆ, ನಿಮ್ಮಲ್ಲಿರ್ತಕ್ಕಂಥ ಅರಿವು, ನಮ್ಮಲ್ಲಿರ್ತಕ್ಕಂಥ ಅರಿವಿನ ಸಹಾಯದಿಂದ ನಾವು ಎಲ್ಲ ಶಬ್ದಗಳನ್ನು ಪರೀಕ್ಷೆ ಮಾಡಬೇಕು. ಮತ್ತು ಅಜ್ಞಾನ ಯಾವುದು, ಜ್ಞಾನ ಯಾವುದು ಅನ್ನೋದನ್ನು ನಾವೇ ಸತ್ಸಂಗದ ಮೂಲಕ ನಿರ್ಣಯ ಮಾಡಬೇಕು. ಈಗ ಮನಸ್ಸಿನ ವಿಚಾರ ಹೇಳ್ತಾ ಇದೆ. ಮನಸ್ಸು, ನಮ್ಮ ಮನಸ್ಸು ಈಗ ಎಲ್ಲಿದೆ? ಸತ್ಸಂಗದಲ್ಲಿ ಕುಳಿತಿದ್ದೀವಿ, ದೇಹ ಕುಳಿತಿದೆ, ಮನಸ್ಸು ಎಲ್ಲಿದೆ? ಆಚೆ ಕಡೆ ಇದೆಯಾ? ಆಚೆ ಕಡೆದೇನಾದರೂ ಚಿಂತನೆ ಮಾಡ್ತಾ ಇದೆಯಾ? ಹೆಂಡತಿ ಮಕ್ಕಳು ಚಿಂತನೆ ಮಾಡ್ತಾ ಇದೆಯಾ? ಬೇರೆ ಇನ್ನೇನೋ ಚಿಂತನೆ ಮಾಡ್ತಾ ಇದೆಯಾ? ನೋಡಿ, ಅದನ್ನು ಗಮನಿಸಬೇಕು. ಹೋಗುತ್ತೆ, ಸರ್ವೇ ಸಾಮಾನ್ಯ, ಅದು ಏನು ಮಾಡಲಿಕ್ಕಾಗೋದಿಲ್ಲ. ನನಗೂ ಹೋಗುತ್ತೆ, ಕೇಳೋರ್ಗೂ ಹೋಗುತ್ತೆ, ಹೇಳೋರ್ಗೂ ಹೋಗುತ್ತೆ. ಆದರೆ ಆ ಮನಸ್ಸನ್ನು ತಂದು ನಿಲ್ಲಿಸಿ ಕೇಳೋದೆ ಶುಭವಾದದ್ದು. ಯಾವುದು? ಆತ್ಮವಿಚಾರ ಕೇಳೋದು. ಆತ್ಮವಿಚಾರ ಕೇಳೋದು, ಮನನ ಮಾಡೋದು, ಇದು ಶ್ರೇಷ್ಠವಾದ ಶುಭ ಕರ್ಮ. ಹಿಂದೆ ಮಾಡಲಿಲ್ಲ ನಾವು, ಅನೇಕ ಜನ್ಮಗಳಾಗೋದ್ವು ನಮಗೆ. ಗ್ರಂಥಗಳ ಪ್ರಕಾರ, ಕರ್ಮ ಸಿದ್ಧಾಂತದ ಪ್ರಕಾರ, ಕರ್ಮ ಅಂದರೆ ಕೆಲಸ, ಇನ್ನೇನಿಲ್ಲ. ಹಿಂದೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ವೋ ಅದನ್ನು ಈಗ ಅನುಭವಿಸ್ತಾ ಇದ್ದೀವಿ. ನಾವು ಬಿಡುಗಡೆ ಮಾಡಿಕೊಳ್ಳಿಲ್ಲ ಅಂದರೆ ಮತ್ತೆ ಈಗ ಏನೇನು ಮಾಡಿದ್ವೋ ಅದನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸ್ತೀವಿ. ಇದು ಎಲ್ಲ ಧರ್ಮಗಳಲ್ಲೂ ಹೇಳಿದೆ. ಮಹಾವೀರ ಹೇಳಿದ್ದಾನೆ, ಬುದ್ಧ ಹೇಳಿದ್ದಾನೆ, ಬಸವಣ್ಣವರು ಹೇಳಿದ್ದಾರೆ, ಹೀಗೆ ಕಬೀರ್ ಸಾಹೇಬರು ಹೇಳಿದ್ದಾರೆ. ಅದರಿಂದ ನಿಜವಾದ ಶುಭ ಕರ್ಮ ಯಾವುದು ಅಂದರೆ ತನ್ನನ್ನು ತಾನು ತಿಳಿಯೋದು. ಇದಕ್ಕೆಲ್ಲ ಸಂಸ್ಕಾರ ಬೇಕು, ಪುಣ್ಯ ಗಳಿಸಿರಬೇಕು. ಸುಮ್ಮನೆ ಎಲ್ಲ ಸಿಗೋದಿಲ್ಲ. ಆಗಲೇ ಮಾತಾಡ್ತಾಯಿದ್ರು. ಇದಕ್ಕೆಲ್ಲ ಸಂಸ್ಕಾರ ಅಂದರೆ ನಾವು ಒಳ್ಳೆಯ ಸಂಸ್ಕಾರ ಅಂದರೆ ಒಳ್ಳೆ ಪುಣ್ಯದ ಕೆಲಸಗಳನ್ನು ಮಾಡಿದ್ದೀವಿ. ಹಾಗಾಗಿ ನಾವು ಇಲ್ಲಿಗೆ ಬರಲಿಕ್ಕೆ ಸಾಧ್ಯವಾಗಿದೆ. ಇನ್ನು ಮುಂದಿನದು ನಾವು ಮಾಡಬೇಕು, ಅಭ್ಯಾಸ. ಕೇಳುವುದನ್ನು ಮನನ ಮಾಡೋದು, ಮನನ ಮಾಡ್ತಾ ಅದನ್ನೇ ದೃಢವಾಗಿ ನಿಲ್ಲಿಸ್ಕೊಳ್ಳೋದು. ಯಾವುದು? ನಾನು ಅರಿವು ಸ್ವರೂಪನೋ, ನಾನು ಸತ್ಯನಾಮ ಸ್ವರೂಪನೋ, ಇದನ್ನು ಸ್ಮರಣೆ ಮಾಡೋದು. ಇದನ್ನೆಲ್ಲ ಮಾಡಿದ್ರೆ ಮಾತ್ರ. ಮತ್ತು ಇದರ ಜೊತೆಯಲ್ಲಿ ರಾಗವನ್ನು, ಪ್ರೇಮವನ್ನು ಬಿಡಬೇಕು. ನಾವು ಧನದಲ್ಲಿ ಪ್ರೇಮವನ್ನು ಇಟ್ಟಿದ್ದೀವಿ,
ಪರಿವಾರದ ಮೇಲೆ ಪ್ರೇಮವನ್ನು ಇಟ್ಟಿದ್ದೀವಿ. ಅತಿಯಾದ ಪ್ರೇಮ ಇಲ್ಲದೆ ಏನೂ ನಡೆಯೋಕ್ಕಿಲ್ಲ. ಪ್ರೇಮದಿಂದ ಇದ್ರೇ ಒಳ್ಳೆ ಮಾತುಗಳು ಬರೋದು. ಅವ್ರನ್ನ ಪ್ರೇಮದಿಂದ ನೋಡಿದ್ರೆ, ಪ್ರೀತಿಯಿಂದ ನೋಡಿದ್ರೇ ನಾವು ಅವ್ರ ಜೊತೆ ಸಂತೋಷದಿಂದ ಇರೋದು. ಅದು ಸಾಂಸಾರಿಕ ಸಂತೋಷ. ಅದು ಶಾಶ್ವತವಲ್ಲ. ಕೆಲವು ದಿನಗಳು ಮಾತ್ರ. ಮನುಷ್ಯನ ಆಯುಷ್ಯ ಎಷ್ಟು ಅಂತ ನಾವು ಅಂದ್ಕೊಂಡಿದ್ದೀವಿ, 100, 200 ಅಂತ. ಒಮ್ಮೆ ಬುದ್ಧನು ತನ್ನ ಶಿಷ್ಯರಿಗೆ ಪ್ರಶ್ನೆ ಮಾಡ್ತಾನೆ, ಎಷ್ಟಪ್ಪ ಮನುಷ್ಯನ ಆಯುಷ್ಯು ಅಂತ. ಕೆಲವರು ಹೇಳ್ತಾರೆ 80, ಕೆಲವರು ಹೇಳ್ತಾರೆ 50, ಕೆಲವರು ಹೇಳ್ತಾರೆ 20, ಕೆಲವರು 120. ಅವನೆಲ್ಲರಿಗೂ ಅಲ್ಲ ಅಂತ. 100 ಹೇಳಿದ್ರೆ ಅಲ್ಲ, 20 ಹೇಳಿದ್ರೆ ಅಲ್ಲ, 5 ಹೇಳಿದ್ರೆ ಅಲ್ಲ, 1 ಹೇಳಿದ್ರೆ ಅಲ್ಲ. ಆಗ್ತಾನೆ ಹುಟ್ಟಿದ ಮಗು ಆ ಕ್ಷಣ ಅಂತಾರೆ, ಅದೂ ಅಲ್ಲ. ಆ ತಕ್ಷಣ 1-2 ನಿಮಿಷಗಳು, ಅದೂ ಅಲ್ಲ. ಕೊನೆಗೆ ಆನಂದ ಅಂತ ಪ್ರಮುಖ ಶಿಷ್ಯ, ಅವನು ಮುಖ್ಯವಾದವನು, ಕೇಳಿಬಿಡ್ತಾನೆ, ಸ್ವಾಮಿ ಎಲ್ಲವನ್ನ ಅಲ್ಲಗೆಳಿತಾ ಇದ್ದೀರಾ, ಅಲ್ಲ ಅಂತೇಳಿ. ಮನುಷ್ಯನ ಆಯುಷ್ಯ ಎಷ್ಟು? ಆ ಬುದ್ಧ ಹೇಳ್ತಾನೆ, 1 ಉಸಿರು. ನೋಡಿ, ಒಂದೇ ಉಸಿರು. ಹೇಗೆ? ಗಾಳಿನ ಹೊರಗಡೆ ಬಿಟ್ಟಿದ್ದೀವಿ, ಮತ್ತೆ ಒಳಗಡೆ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಳಗಡೆ ಹೋಗಿರತಕ್ಕಂಥ ಗಾಳಿ ಹೊರಗಡೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. 1 ಉಸಿರು. ನೋಡಿ, ಮನುಷ್ಯನ ಆಯುಷ್ ಎಷ್ಟು? 1 ಉಸಿರಿನಲ್ಲಿ ಇದೆಯಪ್ಪ. ಎಲ್ಲರಿಗೂ ಆಶ್ಚರ್ಯ ಆಗೋದು. ಹೇಗೆ? ಅದಕ್ಕೆ ಹೇಳ್ತಾ ಇರೋದು, ಶ್ವಾಸ ಮೇ ನಾಮಲೆ ವೃತಾಶ್ವಾಸ ಮತಿ ಕೋಯ್ ನಾ ಜಾನೆ ಯೇ ಶ್ವಾಸಕೋ ಆವನ ಹೋಯನ ಹೋಯ್. ಕಬೀರ್ ಸಾಹೇಬ್, ಶ್ವಾಸಕ್ಕೂ ನೀವು ಸ್ಮರಣೆ ಮಾಡಿ, ಚಿಂತನೆ ಮಾಡಿ. ಅಂದರೆ ಕೆಲಸ ಕಾರ್ಯಗಳನ್ನು ಬಿಟ್ಟು ಮಾಡಲಿ ಅಂತ ಹೇಳ್ತಾ ಇಲ್ಲ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋ ಜೊತೆಯಲ್ಲಿ ನಿಮಗೆ ನೆನಪಿರಲಿ, ಇದು ಶಾಶ್ವತವಲ್ಲ. ಸ್ಮರಣೆನೇ ಮಾಡ್ತಾ ಇರಬೇಕು ಬಿಡುಗಡೆ ಆಗೋದಕ್ಕೆ. ವೃತಾಶ್ವಾಸ ಮತಿ ಕೋಯ್, ಖಾಲಿ ಬಿಡಬೇಡಿ ಶ್ವಾಸನ. ನಾ ಜಾನೆ ಶ್ವಾಸಕ್ಕೂ ಆವನ ಹೋಯನ ಹೋಯ್. ಅದೇ ಬುದ್ಧ ಹೇಳಿದ್ದು. ಹೊರಗಡೆ ಹೋಗಿದೆ, ಮತ್ತೆ ಒಳಗಡೆ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಳಗಡೆ ಹೋಗಿದೆ, ತಿರ್ಗಾ ಹೊರಗಡೆ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದರಿಂದ ಶ್ವಾಸಕ್ಕಲ್ಲಿ ನೀವು ಚಿಂತನೆ ಮಾಡಿ. ವೈರಾಗ್ಯ, ಅದನ್ನೇ ಹೇಳಿದ್ದು. ರಾಗ, ಅತಿಯಾದ ಪ್ರೇಮವನ್ನು ಯಾರಲ್ಲೂ ಇಟ್ಕೊಳ್ಬೇಡಿ. ನಾವು ಸಂಸಾರ ಮಾಡೋದಕ್ಕೆ ಹೆಂಡತಿ ಮಕ್ಕಳ ಜೊತೆ ಪ್ರೇಮದಿಂದ ವರ್ತಿಸಬೇಕು, ಮಾಡಬೇಕು. ಅತಿಯಾದ ಪ್ರೇಮ ನಮಗೆ ದುಃಖವನ್ನು ತಂದುಕೊಡುತ್ತೆ, ಹೇಳಲಿಕ್ಕಾಗೋದಿಲ್ಲ. ಇವತ್ತೊಂದು ದಿನ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಸುದ್ದಿ ಸಂಸ್ಥೆಗಳ ಮೂಲಕ ನೋಡ್ತಾ ಇದ್ದೀವಿ. ಪರಸ್ಪರ ಆಕರ್ಷಣೆಯಾಗಿ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಮಕ್ಕಳನ್ನು ಇವತ್ತು ಹತ್ಯೆ ಮಾಡ್ತಾ ಇದ್ದಾರೆ. ಪರಸ್ಪರ ಆಕರ್ಷಣೆ, ಹೆಣ್ಣು ಗಂಡು. ಹಾಗಾಗಿ ಏನಾಗುತ್ತೆ, ನಾವು ರಾಗವನ್ನಿಟ್ಟಾಗ ನಮ್ಮಿಂದ ದೂರ ಆಗ್ತಾರೆ. ಒಂದಲ್ಲ ಒಂದು ದಿನ ದೂರ ಆಗಲೇಬೇಕು. ಹೆಂಡತಿ ಗಂಡನ ಬಿಡಬೇಕು, ಗಂಡ ಹೆಂಡ್ತಿನ ಬಿಡಬೇಕು. ಈ ಲೋಕನೇ ಬಿಟ್ಟು ಹೋಗಬೇಕು. ಇವೆಲ್ಲ ನಡೀತಾ ಇರೋದೆ. ಬದುಕಿರೋವಾಲೆ ಚೆನ್ನಾಗಿದ್ರೂ ಸಹ ಒಬ್ರನ್ನೊಬ್ರು ಬಿಟ್ಟು ಆಕರ್ಷಣೆಯಾಗಿ ದುಃಖಕ್ಕೆ ಹೋಗ್ತಾ ಇದ್ದಾರೆ, ದುಃಖದಲ್ಲಿ ಬೀಳ್ತಾ ಇದ್ದಾರೆ. ಏನೋ ಪರಸ್ಪರ ಆಕರ್ಷಣೆಯಾಗಿ ಆ ಮಗು ಅಡ್ಡಿಯಾಗಿದೆ ಅಂತೇಳಿ ಅದನ್ನು ಹತ್ಯೆ ಮಾಡಿದ್ರು, ಸಿಕ್ಕಾಕೊಂಡ್ಮೇಲೆ ದುಃಖ ತಾನೆ. ಹಾಗಾಗಿ ತಿಳುವಳಿಕೆ, ಸಾಮಾನ್ಯವಾದ ತಿಳುವಳಿಕೆಗಳು ಇಲ್ಲ ಈಗ. ಬರೀ ಓದು ಕಲಿಸ್ತಾ ಇದ್ದಾರೆ, ಜ್ಞಾನ ಅಂತೇಳಿ. ಜ್ಞಾನ ಅಂತೇಳಿ ಓದೋದನ್ನು ಕಲಿಸ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಈ ವಿಚಾರಗಳನ್ನು ಸ್ವಲ್ಪ ತಿಳಿಸಿದ್ರೆ ಸಾಕು, ಸ್ವಲ್ಪ ಎಚ್ಚೆತ್ಕೊಳ್ತಾರೆ. ಇವೆಲ್ಲ ಮಾಡಬಾರ್ದು, ಪಾಪಕೃತ್ಯಗಳು ಅಂತ. ಯಾವುದೋ ಶಿಶು ಹತ್ಯೆ ಮಹಾಪಾಪ, ಸ್ತ್ರೀ ಹತ್ಯೆ ಮಹಾಪಾಪ, ಭ್ರೂಣ ಹತ್ಯೆ ಮಹಾಪಾಪ, ಗೋಹತ್ಯೆ ಮಹಾಪಾಪ ಅಲ್ಲವರಾ? ಎಲ್ಲ ಪಾಪಕೃತ್ಯಗಳು. ಅದ್ರ ಫಲ ಅನುಭವಿಸೇ ತಿರ್ಬೇಕು.
ಹಾಗಾಗಿ ನಾವೇನು ಮಾಡಬೇಕು? ರಾಗವನ್ನು, ಅತಿಯಾದ ಮೋಹವನ್ನು ಬಿಡುವಂತರಾಗಬೇಕು. ಮೋಹವೇ ನಮಗೆ ಯಮರೂಪ. ಯಮರೂಪ ಕಾಮಕ್ರೋಧ ಅರಿಷಡ್ ವರ್ಗಗಳಲ್ಲಿ ಮೋಹ ಒಂದು. ಲೋಭ ಸುಮ್ಮನೆ ಗಳಿಸ್ತಾನೆ ಇರೋದು. ಗಳಿಸಿ ಬೇಡ ಅಂದಿಲ್ಲ, ಅವರವರ ಶಕ್ತಾನುಸಾರ ಎಷ್ಟಿದೆ ಅಷ್ಟು ಗಳಿಸಿ. ಆದರೆ ಅದರ ಜೊತೆಯಲ್ಲಿ ಆತ್ಮಚಿಂತನೆಯನ್ನು ಮಾಡಿ ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾರೆ ಇಲ್ಲಿ. ಏನು? ಕೈವಾರ ತಾತನೆಯವರು ಧನ ಸಂಗ್ರಹಣೆಯೇ ಕಠಿಣ ರೋಗ. ಅದೇನು ಬಿಡೋಕ್ಕಾಗಲ್ಲ. ಧನ ಸಂಗ್ರಹಣೆ ನೋಡ್ತಾ ಇದ್ದೀವಿ ನಾವು. ದೈವ ಚಿಂತನೆಯ ಮೂಲಕ ಮೋಕ್ಷ ಸಾಧನೆಗೆ ಪ್ರಯತ್ನಿಸಬೇಕು. ನೋಡಿ, ದೈವನೇ ನಮ್ಮ ಸ್ವರೂಪ, ದೇವರು ಅಂತ. ದೇವರು ಆಗಲೇ ಹೇಳ್ದಂಗೆ ಹೊರಗಿನ ದೇವಿ ದೇವತಾದಿಗಳಿಂದ ಮೋಕ್ಷ ಸಿಗೋದಿಲ್ಲ. ಮೋಕ್ಷ ಅಂದರೆ ಬಿಡುಗಡೆ, ಅದು ಸಿಗೋದಿಲ್ಲ. ಮೋಕ್ಷ ಸಾಧನೆಗೆ ದೈವ ಚಿಂತನೆ, ನಮ್ಮ ಸ್ವರೂಪದ ಚಿಂತನೆ, ಆತ್ಮಚಿಂತನೆಗೆ ನಾವು ಪ್ರಯತ್ನಿಸಬೇಕು. ಹಣ ಸಂಗ್ರಹದಲ್ಲಿಯೇ ಮಗ್ನರಾಗಿರಬೇಡಿ. ಮಾಡಬೇಕು, ಜೀವನಕ್ಕೋಸ್ಕರ ನಮ್ಗೆ ಹಣ ಬೇಕು, ಬೇಕೇ ಬೇಕು. ಆದರೆ ಅದ್ರ ಜೊತೆಯಲ್ಲಿ ನಾವು ಎಲ್ಲರೂ ಸಹ ಮೋಕ್ಷ ಸಾಧನೆಗೆ ಪ್ರಯತ್ನ ಮಾಡಬೇಕು. ಅದ್ರ ಹಿಂದೆ ಬಿದ್ದರೆ ಅದನ್ನೇ ನಾವು ಚಿಂತನೆ ಮಾಡಬೇಕಾಗುತ್ತೆ. ಹಾಗಾಗಿ ಹಣದ ಮೇಲೆ ಇರತಕ್ಕಂಥ ರಾಗವನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು, ಮೋಹವನ್ನು ಕಡಿಮೆ ಮಾಡ್ಕೊಳ್ಬೇಕು. ಬಂದೇ ಬರುತ್ತೆ. ದುಡಿದ್ರೆ ನಮಗೆ ಎಷ್ಟು ಲಭ್ಯ ಇರುತ್ತೋ ಅಷ್ಟು ಬಂದೇ ಬರುತ್ತೆ. ಎಷ್ಟು ಲಭ್ಯ ಇದೆಯೋ ಅಷ್ಟು ಬಂದೇ ಬರುತ್ತೆ. ಕೂಲಿ ಮಾಡೋನಿಗೆ ಎಷ್ಟು ಕೂಲಿ ಕೊಡಬೇಕು ಅಷ್ಟು ಕೊಡ್ತಾರೆ. ಮೇಸ್ತ್ರಿ ಕೆಲಸ ಮಾಡೋನಿಗೆ ಮೇಸ್ತ್ರಿ ಕೆಲಸ ಕೊಡ್ತಾರೆ. ಒಮ್ಮೆ ಇದು ನಡೆದಲ್ಲ ಕತೆಗಳು, ನಡೆದಂಥ ಘಟನೆ ಕತೆಗಳನ್ನಾಗಿ ಹೇಳಿದ್ದಾರೆ. ಒಬ್ಬ ಗಾರೆ ಕೆಲಸನಿಗೆ ಅಸೂಯೆ ಬಂದ್ಬಿಡ್ತು. ನಾವು ಕಷ್ಟಪಟ್ಟು ದುಡಿತೀವಿ, ಮೇಸ್ತ್ರಿ ಬಂದು ಇದನ್ನು ಮಾಡು ಅದನ್ನು ಮಾಡು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಅವನಿಗೆ ನನಗಿನ್ನ 2 ಪಟ್ಟು ಜಾಸ್ತಿ ಅಂತ ಹೇಳಿ ಅವನು ಚಿಂತೆ ಮಾಡಿಬಿಟ್ಟು ಅವನು ಮಾಲೀಕನ ಕೇಳ್ತಾನೆ, ಏನು ಸ್ವಾಮಿ? ಅವ್ನು ಬಂದು ಎಲ್ಲ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳ್ಬಿಡ್ತಾನೆ. ಅವ್ರಿಗೆ ನೋಡಿದ್ರೆ 1000 ರೂಪಾಯಿ, ನಮ್ಗೆ ನೋಡಿದ್ರೆ 500 ರೂಪಾಯಿ ದಿನಕ್ಕೆ. ಮಾಲೀಕನು ಬುದ್ಧಿವಂತ, ಅವನೇನು ಮಾಡ್ತಾನೆ, ಆಯ್ತಪ್ಪ ಇದು ಬುದ್ಧಿವಂತಿಕೆಗೆ ಬೆಲೆ, ನಿನಗೂ ಬೆಲೆ ಅವನಿಗೂ ಬೆಲೆ, ಬುದ್ಧಿವಂತಿಕೆಯವನಿಗೆ ಬೆಲೆ ಜಾಸ್ತಿ. ಇಲ್ಲ ನಾವೇ ಕಷ್ಟಪಡೋದು, ಅವನಿಗಿನ್ನ ಜಾಸ್ತಿ ನಮಗೆ ನೀವು ಕೊಡಬೇಕು ಅಂದಾಗ ಒಂದು ಉಪಾಯ ಮಾಡ್ತಾರೆ ಆ ಮಾಲೀಕ. ಒಂದು ಮೊಟ್ಟೆ ತಂದುಬಿಡುತ್ತೆ, ಮೊಟ್ಟೆ ತರಿಸ್ತಾರೆ. ಇದು ನಿಲ್ಲಿಸು ಅಂತ ಕೊಡ್ತಾನೆ. ನಿಲ್ಸಪ್ಪ ನೆಲದ ಮೇಲೆ. ಅವನು ಗಾರೆ ಕೆಲಸ ಮಾಡೋನು ಪ್ರಯತ್ನ ಮಾಡ್ತಾನೆ, ನಿಲ್ಸೋಕ್ಕೆ ಆಗಲ್ಲ. ಅದೇ ಮೇಸ್ತ್ರಿ ಇರ್ತಾನೆ, ಮೇಸ್ತ್ರಿನ ಕರಿತಾನೆ, ಇದು ನಿಲ್ಸಪ್ಪ ನೆಲದ ಮೇಲೆ. ಅವನೇನು ಮಾಡಿದ, 3 ಕಲ್ಲು ಇಕ್ಬಿಟ್ಟು ಅದ್ರ ಮೇಲೆ ನಿಲ್ಲಿಸ್ಬಿಟ್ಟ. 3 ಕಲ್ಲು ಇಕ್ಕಿದ, ಅದ್ರ ಮೇಲೆ ನಿಲ್ಲಿಸ್ಬಿಟ್ಟ. ಅವ್ನು ಗಾರೆ ಕೆಲಸ ಅಂತ ಹೇಳ್ತಾನೆ, ನೋಡಪ್ಪ ಬುದ್ಧಿವಂತಿಕೆಗೆ. ಹಾಗಾಗಿ ನಾವು ಎಷ್ಟು ಕೆಲಸ ಮಾಡ್ತೀವೋ ನಮಗೆ ಬರಬೇಕು ಅನ್ನೋದು ಇರುತ್ತೆ, ಬಂದೇ ಬರುತ್ತೆ. ನಮ್ಮ ಬುದ್ಧಿವಂತಿಕೆ ಮೇಲೆ, ನಮ್ಮ ಶ್ರಮದ ಮೇಲೆ ಅದು ಅವಲಂಬಿತ. ಅದು ಅವರವರ ಪ್ರಾರಬ್ಧ. ಅಧಿಕಾರಿ ಇರೋನಿಗೆ ಜಾಸ್ತಿ, ಸಣ್ಣ ಅಧಿಕಾರಿಗೆ ಕಡಿಮೆ, ಇವೆಲ್ಲ ಇರ್ತವೆ. ಹಾಗಾಗಿ ಹಣದ ಮೇಲಿನ ಮೋಹವನ್ನು ನಾವು ಕಳ್ಕೊಳ್ಬೇಕು. ರಾಗ ಅನ್ನೋ ವಿಚಾರ ಕೇಳ್ತಾ ಇದೆ. ರಾಗ ಅಂದರೆ ಅತಿಯಾದ ಮೋಹವನ್ನು ಕಳ್ಕೊಳ್ಬೇಕು. ಲೋಭಿತನ ಗಳಿಸಿದ್ದರಲ್ಲಿ, ಅದನ್ನೇ ಹೇಳ್ತಾರೆ, ಗಳಿಸಿದ್ದರಲ್ಲಿ ತಮ್ಮ ಕೈಲಾದಮಷ್ಟು ದಾನ ಧರ್ಮವನ್ನು ಮಾಡಿ. ಇಂಥ ಕಡೆನೇ ಅಂತ ಇಲ್ಲ, ನಿಮ್ಮ ಸಂಬಂಧಿಕರಿಗೆ ಕಷ್ಟದಲ್ಲಿದ್ದರೆ ಮಾಡಿ, ಅದು ಹೇಳ್ತಾ ಇರ್ತೀವಿ. ಹಾಗಾಗಿ ಮುಂದಕ್ಕೆ ವೈರಾಗ್ಯ. ರಾಗ ಅಂದರೆ ಪ್ರೇಮ, ಒಯ್ ಅಂದರೆ ಬಿಡೋದು ಅಷ್ಟೇ. ಇವುಗಳ ಪ್ರೇಮವನ್ನು, ಅತಿಯಾದ ಪ್ರೇಮವನ್ನು ಬಿಡೋದು. ಇದನ್ನು ಮಾಡ್ತಾ ಇದ್ದರೆ ನಿಮ್ಮ ಮನಸ್ಸು ನಿಲುಗಡೆಗೆ, ಸ್ವಾರ್ಥ ಬರೋದಿಲ್ಲ ಮನಸ್ಸಿನಲ್ಲಿ, ನಿಲುಗಡೆಗೆ ಆಗತ್ತೆ. ನಾವು ಎಚ್ಚರಿಕೆ ಇಲ್ಲದಿದ್ದರೆ ನಮ್ಮ ಮನಸ್ಸು ನಮ್ಮನ್ನು ನರಕದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ.
ಹುಟ್ಟು ಸಾವಳ ಬಂಧನದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಸಾಧಕನಿಗೆ ಎಲ್ಲರೂ ಅಷ್ಟೇ, ನಾವೆಲ್ಲ ಸಾಧಕರು ಬಂದಿದ್ದೀವಿ, ಇಲ್ಲಿ ಕೇಳ್ತಾ ಇದ್ದೀವಿ, ಏನೋ ತಿಳಿಬೇಕು, ಏನೋ ತಿಳ್ಕೊಳ್ಬೇಕು, ಮಾಡಬೇಕು ಅಂತ ಯಾವಾಗಲೂ ಎಚ್ಚರಿಕೆ ಇರಬೇಕು. ಸಾಧಕನು ಎಚ್ಚರಿಕೆ. ಆದ್ದರಿಂದ ಮನಸ್ಸಿನಲ್ಲಿ ಏನಾದರೂ ಕೆಟ್ಟ ವಿಚಾರಗಳು ಬಂದಾಗ ತುರಂತ ಅಂತ ಹೇಳ್ತಾರೆ ನೋಡಿ, ಆ ತಕ್ಷಣ ಇದು ನನಗೆ ತೊಂದರೆ ಮಾಡುತ್ತೆ ಅಂಥೇಳಿ ಅದನ್ನು ದೂರ ಮಾಡುವಂತರಾಗಿ ಮನಸ್ಸನ್ನು ವಕ್ರವಾಗಿ ಹೋಗೋದನ್ನು ತಡೆದು ಸೀದವಾದ ರಸ್ತೆಯಲ್ಲಿ, ಆಧ್ಯಾತ್ಮಿಕವಾದ ರಸ್ತೆಯಲ್ಲಿ, ನೀತಿ ಮಾರ್ಗದಲ್ಲಿ ಹೋಗುವಾಗೆ ನೀವು ನಡ್ಕೊಳ್ಳಿ. ಇನ್ನು ಎರಡನೇ ಮಾತು ಹೇಳ್ತಾ ಇದ್ದಾರೆ, ಕೋಲಿ ಕಪಾಟ್ ಮಹಲ್ಮೆ ಜಾಹಿ. ಅರ್ಥ ಹೇಳ್ತಾರೆ, ಅಜ್ಞಾನಕ ಫಾಟಕ್, ಅಜ್ಞಾನದ ಗೇಟು, ಅದನ್ನು ತೆಗೆದುಹಾಕಬೇಕು. ನೋಡಿ, ಇವೆಲ್ಲ ಅಜ್ಞಾನದ ಕಾರ್ಯಗಳು. ಮನಸ್ಸನ್ನು ವಕ್ರವಾಗಿ ತೆಗೆದುಕೊಂಡು ಹೋಗೋದು ಅಜ್ಞಾನ ಕಾರ್ಯ, ಮೋಹದಲ್ಲಿ ಬಿದ್ದಿರೋದು ಅಜ್ಞಾನ ಕಾರ್ಯ, ಕ್ರೋಧದಲ್ಲಿ ಬಿದ್ದಿರೋದು ಅಜ್ಞಾನ ಕಾರ್ಯ, ಅಸೂಯೆ, ಇವೆಲ್ಲವೂ ಅಷ್ಟೇ. ಇವೆಲ್ಲವೂ ಅಜ್ಞಾನದ ಕಾರ್ಯಗಳು. ಇದನ್ನು ನಾವು ಒಂದು ಮನಸ್ಸಿನ ನಮ್ಮ ಮನೆಯಲ್ಲಿ ಮಾಡಿಟ್ಕೊಂಡು ಬಾಗಿಲಾಕ್ಕೊಂಬಿಟ್ಟಿದ್ದೀವಿ. ಆ ಬಾಗಿಲು ಅಜ್ಞಾನ, ಬಾಗಿಲನ್ನ ತೆಗಿರಿ. ಎಲ್ರಿಗೂ ಆನಂದ ಬೇಕು, ಎಲ್ಲರಿಗೂ ಮೋಕ್ಷ ಬೇಕು. ಈ ಅಜ್ಞಾನದ ಬಾಗಿಲನ್ನು ತೆಗೆದರೆ ಮಾತ್ರ ನಮ್ಮ ಸ್ವರೂಪ, ನಮ್ಮ ಆತ್ಮನಲ್ಲಿ ನಿಲ್ಲೋದಕ್ಕೆ ಸಾಧ್ಯ, ಮೋಕ್ಷ ಪಡೆಯೋದಕ್ಕೆ ಸಾಧ್ಯ. ಇದನ್ನು ನೀವು ಅಜ್ಞಾನದ ಬಾಗಿಲನ್ನು ತೆಗಿಬೇಕಾದ್ರೆ ಸತ್ಸಂಗವನ್ನು ಮಾಡಬೇಕು. ಗುರುವಿನಲ್ಲಿ ಸತ್ಸಂಗ ಮಾಡಬೇಕು. ಗುರು ಹೇಳತಕ್ಕಂಥ ವಿಚಾರಗಳನ್ನು ಕೇಳಿ ಮನನ ಮಾಡಬೇಕು. ಗುರು ಹೇಳತಕ್ಕಂಥ ಮಾರ್ಗದಲ್ಲಿ ಹೋಗಬೇಕು. ಸತ್ಸಂಗಕ್ಕೆ ಬರೋದಕ್ಕೆ ಸಮಯ ಇಲ್ಲ ಅಂತ ನಾವು ದಿನಗಳನ್ನು ದೂಡ್ತೀವಿ. ಅದಕ್ಕೆ ಒಂದು ಉದಾಹರಣೆ, ಮೊನ್ನೆ ಜ್ಯೋತಿ ಸಾಹೇಬ್ ಅಂತೇಳಿ ಬಂದಿದ್ದರು. ಅವರು ದೊಡ್ಡಬಳ್ಳಾಪುರದಲ್ಲಿ ಒಂದು ಒಳ್ಳೆಯ ಉತ್ತಮ ಉದಾಹರಣೆ ಕೊಟ್ಟರು. 2 ಒಂಟೆಗಳು ಮಾಲೀಕ ಸಾಕಿದ್ದ, 2 ಮೇಲೂ ಮೂಟೆಗಳನ್ನು ಹೇರಿದ್ದ. ಈ ಊರಿಂದ ಇನ್ನೊಂದು ತೆಗೆದುಕೊಂಡು ಹೋಗಬೇಕು, ಸರಕು ಹಾಗೆ ಅದೇ ಇದ್ದಿದ್ದು. ಈ ಥರ ಇರಲಿಲ್ಲ ಮೋಟಾರು ವಾಹನ ಎಲ್ಲ ಕತ್ತೆಗಳ ಮೇಲೆ, ಒಂಟೆಗಳ ಮೇಲೆ, ಎತ್ತಿನ ಗಾಡಿಗಳ ಮೇಲೆ ಈ 2 ಒಂಟೆಗಳು ಹೋಗ್ತಾ ದಾರಿ ಅಕ್ಕಪಕ್ಕ ಹುಲ್ಲು ಗಿಡಗಳು ಎಲ್ಲ ಬೆಳೆದಿರ್ತವೆ. ಒಂದು ಒಂಟೆ ತಿನ್ಕೊಂಡೇ ಸಾಕ್ತಾ ಇತ್ತು, ಅದ್ರ ಜೊತೆ ತಿನ್ನೋದು, ಅದಕೊಂಡು ಹೋಗೋದು. ಇನ್ನೊಂದು ತಿಂತಾ ಇಲ್ಲ. ಅದು ತಿಂತಾ ಇರೋ ಒಂಟೆ ಹೇಳಿತು, ದಾರಿನಲ್ಲಿ ಹೋಗ್ತಾ ಎಲ್ಲ ಆಹಾರ ಸಿಗ್ತಾ ಇದೆ ನಮಗೆ, ಸ್ವಲ್ಪ ತಗೋ ನೀನು. ಅದು ತಿಂದೇ ಇರೋ ಒಂಟೆ ಹೇಳಿತು, ಇಲ್ಲ ಮಾಲೀಕ ಕೊಡತಕ್ಕಂಥ ಆಹಾರವನ್ನು ತೆಗೆದುಕೊಳ್ತೀನಿ ನಾನು ಅಂತ ಹೇಳ್ತು. ಆಯಿತು, 2-3 ಸರಿ ಹೇಳ್ತು, ಸುಮ್ಮನಾಗ್ಬಿಡ್ತು. ಗುರಿ ತಲುಪ್ತು. ಮಾಲೀಕ ಮೂಟೆಗಳನ್ನೆಲ್ಲ ಇಳಿಸ್ತಾ, ಇನ್ನೇನು ತಿಂದೇ ಇರೋ ಒಂಟೆಗೆ, ತಿನ್ನೋ ಒಂಟೆಗೆ ಅವನು ಹುಲ್ಲು ಹಾಕೋದು, ಅವನು ಮೇವು ಹಾಕೋದು ಸಾಮಾನ್ಯ ಆಗ್ತಾ ಇದ್ದ. ಮತ್ತೆ ಕರೆ ಬಂದ್ಬಿಡ್ತು ಅವನಿಗೆ, ತಕ್ಷಣ ನೀನು ಈ ಸರಕನ್ನು ಇನ್ನೊಂದು ಕಡೆ ತೆಗೆದುಕೊಂಡು ಹೋಗಬೇಕು, ಸಾಗಿಸ್ಬೇಕು. ಹಾಗೇನು ಮಾಡ್ದ, ಇವು ತಿಂತೋ ಇಲ್ಲೋ ಅನ್ನೋದು ನೋಡಲಿಲ್ಲ. ಅವನು ತಿಂತೋ ಇಲ್ಲೋ ಅನ್ನೋದು ನೋಡಲಿಲ್ಲ. ಅವ್ನು ದುಡ್ಡು ಬರೋದು ನೋಡ್ತಾನಲ್ಲ, ತಕ್ಷಣ ಇದು ಮೂಟೆಗಳನ್ನ ಹಾಕ್ಬಿಟ್ಟು ತಗೊಂಡು ಹೊರಟದ. ಈ ತಿಂದೇ ಇರೋ ಒಂಟೆಗೆ ನಡೆಯೋಕ್ಕೆ ಆಗ್ತಾ ಇಲ್ಲ, ಕುಸಿದು ಬಿದ್ದೋಯ್ತು. ಅದೇ ರಸ್ತೆನಲ್ಲೇ ತಿಂತಲ್ಲ, ಸ್ವಲ್ಪ ಅದು ಚೇತರಿಸ್ಕೊಂಡು ತಗೊಂಡು ಹೋಯ್ತು. ಯಾಕೆ ಇದು ಅಂತ ಅಂದರೆ, ನಾವು ಸಮಯ ಸಿಕ್ಕಿದಾಗೆಲ್ಲ ಸತ್ಸಂಗ ಮಾಡಬೇಕು. ಅದೇ ಕೆಲಸ ಕಾರ್ಯಗಳನ್ನು ಬಿಟ್ಟು ಮಾಡೋದಲ್ಲ.
ಇಲ್ಲಿ ಏನು ಹೇಳಿರ್ತೀವೋ ಅದನ್ನು ಕೇಳ್ತಾ ಕೇಳ್ತಾ ಮನನ ಮಾಡೋದು. ಈಗಂತೂ ಸಾಕಷ್ಟು ಅನುಕೂಲತೆಗಳಿದೆ. ಯೂಟ್ಯೂಬ್ನಲ್ಲಿ ಟಿ ವಿ ಮೂಲಕ, ಯೂಟ್ಯೂಬ್ ಮೂಲಕ ನಾವು ಕೇಳ್ತಾ ಇರ್ಬೋದು ಸತ್ಸಂಗವನ್ನು. ಯಾವುದೇ ಸತ್ಸಂಗವನ್ನು ಕೇಳಿ, ಒಟ್ಟಾರೆ ಸತ್ಸಂಗ ಕೇಳ್ತಾ ಇರಬೇಕು. ಶುಭ ಕರ್ಮ, ಶುಭ, ಇದು ನಿಜವಾದ ಶ್ರೇಷ್ಠವಾದ ಶುಭ. ಇದರಿಂದಲೇ ಬಿಡುಗಡೆಗೆ ಸಾಧ್ಯ. ಕೇಳಿದರೆ ಸಾಲದು, ಅಳವಡಿಸಿಕೊಳ್ಬೇಕು. ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಕಳೆದ ವಾರ 10 ದೋಷಗಳು ಹೇಳಿದ್ವಿ, ಅದನ್ನು ಸುಧಾರಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಿದ್ವಿ. ಅದನ್ನೆಲ್ಲ ನಾವು ಸುಧಾರಣೆ ಮಾಡ್ಕೊಳ್ಬೇಕು. ಕಳ್ತನ ಮಾಡೋದಕ್ಕೆ ಏನೇನು ಮನಸ್ಸು ಮಾಡುತ್ತೆ, ದೇಹ ಕೆಲಸ ಮಾಡುತ್ತೆ. ಆಗ ಮನಸ್ಸಿಗೆ ತಿಳುವಳಿಕೆ ಕೊಡಬೇಕು, ಇದನ್ನು ಮಾಡಬಾರ್ದು, ಮಾಡಿದ್ರೆ ನಾವು ಶಿಕ್ಷೆಗೆ ಒಳಪಡ್ತೀವಿ ಅಂಥೇಳಿ ಈ ರೀತಿ ಸುಧಾರಣೆ ಮಾಡ್ಕೊಳ್ಬೇಕು. ಕಣ್ಣು ನೋಡಬಾರದನ್ನೆಲ್ಲ ನೋಡೋದಕ್ಕೆ ಹೋಗುತ್ತೆ, ಅವುಗಳಿಂದ ಲಾಭ ಇಲ್ಲ, ದುಃಖವೇ ಹೊರತು ಸುಖ ಇಲ್ಲ ಅಂಥೇಳಿ ಅದಕ್ಕೆ ತಿಳುವಳಿಕೆ ಕೊಟ್ಟು ಕಣ್ಣುಗಳೇನು ಮಾಡಬೇಕು, ಅಧ್ಯಯನದ ಕಡೆ ಗಮನ ಕೊಡಬೇಕು. ಗುರುಗಳ ಒಂದು ಭಾವಚಿತ್ರವನ್ನು ನೋಡ್ತಾ ಸ್ಮರಣೆ ಮಾಡೋದನ್ನು ಕಲಿಬೇಕು. ಮತ್ತು ಆಗಾಗ್ಗೆ ಕಾರ್ಯಕ್ರಮಗಳು ನಡೀತವೆ, ಅಲ್ಲಿ ಹೋಗಿ ಸಂತರ ದರ್ಶನ, ಗುರುಗಳ ದರ್ಶನ ಮಾಡಬೇಕು. ನೋಡಿ, ಇದು ಕಣ್ಣಿನ ಕೆಲಸ. ಕಿವಿ ಕೇಳೋ ಕೆಲಸ. ಮೊನ್ನೆ ಒಂದು ಅನಂತ ಸ್ವಾಮಿ ಮಠದಲ್ಲಿ ಭಾಗವತ ಪ್ರವಚನ ಇತ್ತು, ಹೇಳಿದ್ರು. ಸುಮ್ಮನೆ ಕೇಳೋಕ್ಕೆ ಹೋಗಿದ್ವಿ. ಒಂದು ಒಳ್ಳೆ ವಿಚಾರ ನೋಡಿ, ಅಲ್ಲೊಂದು ಪಾಯಿಂಟ್ ನಮಗೆ ಸಿಕ್ತು. ಗಜೇಂದ್ರ ಮೋಕ್ಷ ಅಂತ ಕೇಳಿದ್ದೀವಿ, ಕತೆ ಕೇಳಿದ್ದೀರಾ? ಕೇಳಿ. ಹಾಂ, ಅದ್ರ ಕತೆ ಉದಾಹರಣೆ ಕೊಡ್ತಾಯಿದ್ರು ನೋಡಿ. ಆ ಕತೆ ಕಲ್ಪನೆ. ಗಜೇಂದ್ರ ಮೋಕ್ಷ ಒಂದು ಆನೆ, ಅವನು ಹಿಂದಿನ ಇದರಲ್ಲಿ ಮನುಷ್ಯನಾಗಿದ್ದಂತೆ, ರಾಜನಾಗಿದ್ದಂತೆ, ಏನೋ ಶಾಪದ ಕಾರಣದಿಂದ ಆನೆಯಾಗಿ ಹುಟ್ಬಿಟ್ನಂತೆ. ಯಾರೋ ಋಷಿ ಶಾಪ. ಹೇಗೆ ಶಾಪ ಅಂತ ಅಂದರೆ, ಅವನು ದೈವ ಪೂಜೆ ಮಾಡ್ತಾ ಇದ್ದ ರಾಜ ಇಂದ್ರದ್ಯುಮ್ನ ಅಂತ ದೈವ ಪೂಜೆ ಮಾಡ್ತಾ ಇದ್ದ. ಒಮ್ಮೆ ಪೂಜೆ ಮಾಡ್ತಾ ಇರುವಾಗ ಒಬ್ಬ ಋಷಿ ಬಂದಾಗ ಇವನು ಋಷಿ ಕಡೆ ಗಮನ ಕೊಡಲಿಲ್ಲ. ನಾನು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ, ಇವ್ರು ಯಾರೋ ಅಂತೇಳಿ ಅವ್ರನ್ನ ಅನಾದರಣೆ ಮಾಡ್ದ. ಅವರು ಶಾಪ ಕೊಟ್ಬಿಟ್ರು, ಆನೆಯಾಗ್ಬಿಟ್ಟು ನೀನು ಮದ ತುಂಬ್ಕೊಂಬಿಟ್ಟಿದೆ ನಿನ್ನಲ್ಲಿ, ನಾನು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಅನ್ನೋದು ಮದ ತುಂಬ್ಕೊಂಬಿಟ್ಟಿದೆ, ಹಾಗಾಗಿ ಆನೆಯಾಗ್ಬಿಟ್ಟು ಅಂತ. ಅವಾಗ ಕಾಲು ಹಿಡಿದು ಕೇಳ್ಕೊಂಡಾಗ, ನಿನಗೆ ನದಿನಲ್ಲಿ ಒಂದಿನ ಹೋದಾಗ ಮೊಸಳೆ ಹಿಡಿಯುತ್ತೆ, ಆಗ ನೀನು ಭಗವಂತನ ಸ್ಮರಣೆ ಮಾಡು, ನಿನಗೆ ಬಿಡುಗಡೆ ಆಗತ್ತೆ ಅಂತ. ಅದೇ ರೀತಿ ಆನೆಯಾಗಿ ಹುಟ್ಟುತ್ತಾ, ಅದು ದೊಡ್ಡ ಮದ ಆನೆ. ನೀರು ಕುಡಿಯೋಕ್ಕೆ ಬಂದಾಗ ಮೊಸಳೆ ಕಾಲು ಹಿಡಿದು ಬಿಡುತ್ತೆ. ಅದರಲ್ಲಿ ಭ್ರಮೆ ಇದೆ. 1000 ವರ್ಷಗಳವರೆಗೂ ಕಾಲು ಹಿಡ್ಕೊಂಡಿತ್ತು ಅಂದರೆ ನಂಬೋದಕ್ಕೆ ಸಾಧ್ಯನಾ? ಇಲ್ಲ. ಅದನ್ನೆಲ್ಲ ಬಿಡೋಣ. ಆಮೇಲೆ ವಿಷ್ಣು ಬರ್ತಾನೆ, ಚಕ್ರ ಬಿಡ್ತಾನೆ, ಮೊಸಳೆಯನ್ನು ಕಂದರಿಸ್ತಾನೆ, ಎಲ್ಲ ಬರುತ್ತೆ ಕತೆ. ಆದರೆ ಅಲ್ಲಿ ಒಂದು ಉದಾಹರಣೆ ಕೊಟ್ಟರು. ಆನೆಗೆ ದೊಡ್ಡ ದೊಡ್ಡ ಕಿವಿಗಳು ಯಾಕೆ ಅಂತ, ಕಣ್ಣು ಯಾಕೆ ಅಂತ ಅಂದರೆ ಅದನ್ನು ಮನುಷ್ಯರು ಹೋಲಿಕೆ ಮಾಡೋದು. ನೀವು ಸತ್ಸಂಗವನ್ನು ನಿಮ್ಮ ಕಿವಿಗಳನ್ನು ಅಗಲಿಸಿ ಕೇಳುವಂತರಾಗಿ, ಅಂದ್ರೇನು, ನಮ್ಮ ಮನಸ್ಸನ್ನು, ನಮ್ಮ ಕಿವಿ ಜ್ಞಾನೇಂದ್ರಿಯ ಇಲ್ಲೇ ಇಟ್ಟು ಪೂರ್ಣ ಪ್ರಮಾಣದಲ್ಲಿ ಸತ್ಸಂಗವನ್ನು ಕೇಳುವಂತರಾಗಿ. ಕಣ್ಣುಗಳು ಗುರುಗಳ ದರ್ಶನ. ನೋಡಿ, ಅವನು ಗುರುಗಳನ್ನು ಅನಾದರಣೆ ಮಾಡಿದ್ದಕ್ಕೆ, ಗುರುಗಳವರು ಅನಾದರಣೆ ಮಾಡಿದ್ದಕ್ಕೆ ಅವನಿಗೆ ಶಿಕ್ಷೆ ಆಯಿತು. ಹಾಗಾಗಿ ನೀವು ದೇವರ ಪೂಜೆ ಮಾಡ್ತಾ ಇದ್ರೂ ಸಹ ಯಾರಾನ ಒಳ್ಳೆ ಮಹಾತ್ಮರು ಬಂದಾಗ ಅವರನ್ನು ಗೌರವಿಸಿ, ಏನೂ ಹೆಚ್ಚು ಕಡಿಮೆ ಆಗೋದಿಲ್ಲ, ದೇವರೇನು ಶಾಪನೂ ಕೊಡೋದಿಲ್ಲ. ಹಾಗಾಗಿ ಆತ್ಮಜ್ಞಾನಿಗಳಿಗೆ ಭಾಳಷ್ಟು ಮಹತ್ವ ಕೊಟ್ಟಿದ್ದಾರೆ. ಹೀಗೆ ಅದರಿಂದ ನಾವೇನು ಮಾಡಬೇಕು?
ಸಂಶಯ ಬಂದರೆ ಕೇಳಬೇಕು. ಅಲ್ಲಿ ಸಾಕಷ್ಟು ಪ್ರಶ್ನೆ ಮಾಡ್ತಾರೆ. ದೊಡ್ಡಬಳ್ಳಾಪುರದಲ್ಲಿ ಒಬ್ಬರು ಇದ್ದಾರೆ, ಸಾಕಷ್ಟು ಪ್ರಶ್ನೆಗಳನ್ನು ಮಾಡ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಇವತ್ತು ಕೊಡಲಿಕ್ಕಾಗಲ್ಲ ಅಂದರೆ ಇನ್ನೊಂದು ವಾರದಲ್ಲಿ ನಾವು ಹೋಗಿ ಕೊಡ್ತಾ ಇದ್ದೀವಿ. ಇಲ್ಲಾಂದರೆ ಅಲ್ಲಿರೋರೇ ಹೇಳ್ತಾರೆ, ಯಾರನ್ನ ಗೊತ್ತಿರೋರು ಅಲ್ಲಿರೋರೇ ಹೇಳ್ತಾರೆ. ಹಾಗಾಗಿ ಏನಾದರೂ ಸಂಶಯ ಬಂದಾಗ ನಿಮ್ಮ ಮನಸ್ಸಿನಲ್ಲಿ ಕೇಳಿ ತಿಳ್ಕೊಳ್ಬೋದು, ಇಂಥ ವಿಚಾರ ಇಂಥ ಶಬ್ದ ಗೊತ್ತಾಗಲಿಲ್ಲ ಅಂತ. ಈ ರೀತಿಯಾಗಿ ಎರಡನೇ ವಿಚಾರ ಏನು? ಅಜ್ಞಾನದ ಬಾಗಿಲನ್ನು ತೆರೆಯಿರಿ. ಇವೆಲ್ಲ ಅಜ್ಞಾನದ ಬಾಗಿಲುಗಳು. ನಾವು ಇದರಲ್ಲೇ ಮುಳುಗಿ ಹೋಗ್ಬಿಟ್ಟಿದ್ದೀವಿ. ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ, ಒಡವೆ, ವಸ್ತ್ರ, ಇವುಗಳಲ್ಲಿ ಮುಳುಗೋಗಿದ್ದೀವಿ, ಮೋಹದಿಂದ ಒಳಗಾಗಿದ್ದೀವಿ. ಇವ್ರು ಯಾರೂ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೆಂಡತಿ ನಮ್ಮನ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಗಂಡ ನಮ್ಮನ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಾಧಾರಣವಾಗಿ ಹೇಳಬೇಕು ಅಂದರೆ ಗಂಡನಿಗೆ ಬಂದಂಥ ಕಾಯಿಲೆ ಹೆಂಡತಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಹೆಂಡತಿಗೆ ಬಂದಂಥ ಕಾಯಿಲೆ ಗಂಡ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಹೇಳ್ತಾರೆ, ಸಾನ ನೋವು ಪಡ್ತಾ ಇದ್ದರೆ ನಿನ್ನ ಪಾಡಪ್ಪ, ನೀನು ಮಾಡಿದ್ದಪ್ಪ, ಅನುಭವಿಸ್ಬೇಕು ಅಂತ ಅಲ್ವರ? ಆ ಶಬ್ದ ಹೇಳ್ಬಿಡ್ತಾರೆ. ಅನುಭವಿಸೇ ತಿರಬೇಕು, ಯಾರೂ ತೊಗೊಳಕ್ಕಾಗೋದಿಲ್ಲ. ಅದನ್ನೇ ತೆಗೆದುಕೊಳ್ಳೋಕ್ಕಾಗದೇ ಇರೋರು ಇನ್ನು ಹುಟ್ಟು ಸಾಳು ಬಂಧನದಿಂದ ಬಿಡುಗಡೆ ಮಾಡ್ತಾರಾ? ಇಲ್ಲ. ಹಾಗಾಗಿಯೇ ಕೈವಾರ ತಾತಯ್ಯನವರು ಹೇಳ್ತಾ ಇರೋದು ಏನು? ಪರಮಾತ್ಮನಲ್ಲಿ, ನಿಮ್ಮ ಸ್ವರೂಪದಲ್ಲಿ, ನಿಮ್ಮ ಆತ್ಮನಲ್ಲಿ ಅನುರಾಗ ಇರಲಿ, ಅವನನ್ನು ಪ್ರೀತಿಸಿ, ನಿಮ್ಮ ಸ್ವರೂಪವನ್ನು ಪ್ರೀತಿಸಿ, ಗುರುವಿನ ಹೇಳ್ತಕ್ಕಂಥ ಮಾತುಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಆಲಿಸಿ ಮನನ ಮಾಡಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆಗ ಮಾತ್ರ ನಾವು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ. ಮೂರನೇ ಮಾತು ಹೇಳ್ತಾರೆ ಏನೋ? ವಿಷಯಾಸಕ್ತಿ ಹೃದಯಕ್ಕೆ ಕಪಾಟ ಹೈ. ನೋಡಿ, ನಮ್ಮ ಮನಸ್ಸಿನಲ್ಲಿ ವಿಷಯಾಸಕ್ತಿಗಳಿದ್ದಾವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅದಕ್ಕೆ ಪೂರಕವಾಗಿ ಶಬ್ದ ಕಿವಿ ಕೇಳುತ್ತೆ, ರಸ ನಾಲಿಗೆ ರುಚಿ, ಕಣ್ಣು ನೋಟ, ಇವೆಲ್ಲ ವಿಷಯಾಸಕ್ತಿ, ಇವೆಲ್ಲ ಅಜ್ಞಾನದ ಬಾಗಿಲು. ಇವೆಲ್ಲ ನೀನು ತೆಗೆದಾಕಬೇಕು. ಆಗ ನೀನು ಸ್ವರೂಪ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ, ಇಲ್ಲಾಂದರೆ ಆಗೋದಿಲ್ಲ. ಮೂರನೇ ಮಾತು ಹೇಳ್ತಾರೆ, ರಹಿ ಲಟಾಪಟಿ ಜೂಟಿ ತೇಹಿ ಮಾಹಿ. ಲಟಾಪಟಿ ಅಂದರೆ ಬೀಳೋದು ಏಳೋದು, ಬೀಳೋದು ಏಳೋದು, ಇದು ನಡೀತಾ ಇದೆ. ಜಾರೋದು, ಬೀಳೋದು, ಏಳೋದು. ಸಾಧಕನು ಎಲ್ಲರೂ ಬೀಳೋದೇನೆ, ಯಾರೇನು ಬೀಳದೆ ಇರೋಕ್ಕಾಗ ಸಾಧ್ಯ ಇಲ್ಲ. ಸಾಧನೆ ಮಾಡ್ತಾ ಇರುವಾಗ ಎಲ್ಲರೂ ಬೀಳ್ತಾರೆ. ಇಲ್ಲೊಂದು ಉದಾಹರಣೆ ಕೊಡ್ತಾರೆ. ಪೈಲವಾನ ಆಗಬೇಕಾದ್ರೆ ಗರಡಿನಲ್ಲಿ ಅವನು ಎಷ್ಟು ಬಾರಿ ಬೀಳ್ತಾನೆ? ಸಾಧನೆ ಮಾಡಬೇಕಾದ್ರೆ ಜಾರಿ ಬೀಳ್ತಾನೆ, ಇನ್ನೊಬ್ಬರ ಹತ್ರ ಕಲಿಬೇಕಾದ್ರೆ ಗುರು ಬೀಳಿಸ್ತಾ ಇರ್ತಾನೆ. ಅವೆಲ್ಲ ಆಗ ಅದನ್ನೆಲ್ಲ ಅವನು ಬಿದ್ದರೂ ಸಹ ಎದ್ದು ಮತ್ತೆ ನಿಲ್ತಾನೆ. ಅದೇ ರೀತಿಯಾಗಿ ಜೀವನದಲ್ಲಿ ಮನುಷ್ಯನು ಬೀಳ್ತಾನೆ ಇರ್ತಾನೆ. ಇವಾಗ ರಾಜಕೀಯದಲ್ಲಿ ನಾವು ನೋಡಲ್ವೇ, ಸೋಲು ಗೆಲುವು, ಸೋಲು ಗೆಲುವು, ಅದಾಗ್ತಾನೆ ಇರುತ್ತೆ. ಸೋತರೂ ಸಹ ಮುಂದೆ ನಿಂತ್ಕೊಳ್ತಾರೆ ನಾವು ಗೆಲ್ಲಬೇಕು ಅಂತ. ಅದೇ ರೀತಿಯಾಗಿ ನೀನು ಸಾಧನೆ ಮಾಡಬೇಕಪ್ಪ, ಬಿದ್ದರೂ ಸಹ ಎದ್ದು ನಿಲ್ಲಿ ನಡೆಯುವಂತನಾಗಬೇಕು ನೀನು ಜ್ಞಾನ ಮಾರ್ಗದಲ್ಲಿ. ಬೀಳೋದು ಅಂದರೆ ವಿಷಯಾಸಕ್ತಿಗಳಲ್ಲಿ ಹೋಗೋದು, ಇನ್ನೇನಿಲ್ಲ. ಬೇರೆ ಬೇರೆ ವಿಚಾರಗಳಿಗೆ ಹೋಗ್ಬಿಡೋದು. ಸಾಧನೆ ಮಾಡ್ತಾಯಿದ್ರು, ಕೇಳ್ತಾ ಇದ್ರು ಸಹ ಬೇರೆ ಬೇರೆ ಕಡೆ ಮನಸ್ಸು ಕೊಟ್ಬಿಡೋದು. ಅಲ್ಲೇನೋ ಆಗುತ್ತಂತೆ ಪವಾಡ, ಅಲ್ಲೋಗ್ಬಿಡೋಣ, ಮೇಲೆ ಹಂಗೆ ನಮಗೆ ಉದುರು ಹೋಗ್ಬಿಡುತ್ತಂತೆ. ಸಾಧ್ಯನಾ ಅದು? ಆಗೋದಿಲ್ಲ. ಅವೆಲ್ಲ ಕಷ್ಟಪಟ್ಟು ದುಡಿದ್ರೇ ಎಲ್ಲ ಗಳಿಸೋಕ್ಕಾಗತ್ತೆ. ಮತ್ತು ಇನ್ನೂ ಏನೋ ಮಾಡ್ತಾರೆ ಬಿಡಿ, ಅದರ ಒಂದು ಪ್ರಾರಬ್ಧನ ಅವನು ಅನುಭವಿಸೋದಿರ್ಬೇಕು. ಅದರಿಂದ ನೀವು ಎಷ್ಟೇ ಅಸಫಲರಾದರೆ, ಅಂದರೆ ಎಷ್ಟೇ ಸಮಯದಲ್ಲಿ ಫೇಲ್ ಆದರೂ ಸರಿ, ಹೋಗ್ತಾ ಇರ್ತೀವಿ ಜ್ಞಾನ ಮಾರ್ಗದಲ್ಲಿ. ಆಗಲೇ ಹೇಳಿದ್ವಲ್ಲ, ಅಡಚಣೆ ಬರುತ್ತೆ, ಸತ್ಸಂಗ ಬರುತ್ತೆ. ಬರಲಿಕ್ಕಾಗಿಲ್ಲ ಅಂದರೂ ಮತ್ತೊಂದು ವಾರ ಆದರೂ ನಾವು ಪ್ರಯತ್ನ ಮಾಡಬೇಕು ಬರಲಿಕ್ಕೆ. ಇವತ್ತು ಹೋಗಲೇಬೇಕು ಅಂತ. ಇವತ್ತಾಗಲ್ಲ ಅಂದರೆ ಇನ್ನೊಂದು ದಿನ ಆಗಲ್ಲ ಅಂದರೆ ಇನ್ನೊಂದು ದಿನ ಆದರೂ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಹಂಗೆ ಕರ್ಕೊಂಡು ಹೋಗ್ತಾ ಇರುತ್ತೆ ನರಕದ ಕಡೆ ನಮ್ಮ ಮನಸ್ಸು. ಹಾಗಾಗಿ ಎಚ್ಚೆತ್ತುಕೊಂಡು ಗಾಬರಿ ಏನಾಗೋದೇನು ಬೇಕಾಗಿಲ್ಲ.
ಭಯ ಬೀಳೋದೇನು ಬೇಕಾಗಿಲ್ಲ. ಸಮಯ ಮಾಡ್ಕೊಂಡು ನೀವು ಬರ್ತಾ ಇರಬೇಕು. ನಾನು ಹಂಗಾಗೋಯ್ತು, ಹೆಚ್ಚು ಕಡಿಮೆ ಆಗೋಯ್ತು, ಜೀವನದಲ್ಲಿ ಹೆಂಗಪ್ಪ ಹೋಗೋದು? ಪ್ರಾರಬ್ಧ ಕರ್ಮ ಏನೇನಿದೆಯೋ ಅನುಭವಿಸಿ ತೀರಲೇಬೇಕು. ಅದು ಆಗಲಿ, ಏನು ಮಾಡೋಕ್ಕಾಗೋದಿಲ್ಲ. ಆದರೂ ಸಹ ಸತ್ಸಂಗಕ್ಕೆ ಬನ್ನಿ. ಏನೋ ಆಕಸ್ಮಿಕವಾಗಿ ನಿಮ್ಮಿಂದ ತಪ್ಪಾಗೋಯ್ತು, ನಮ್ಮಿಂದ ತಪ್ಪಾಗೋಯ್ತಪ್ಪ, ಅಲ್ಲಿ ಹಿಂಗೆ ಹೇಳ್ತಾಯಿದ್ರು ಮಾಡಬಾರ್ದು ಅಂಥೇಳಿ ನೀವು ಹಿಂದೆ ಬೀಳಬೇಡಿ. ಇಲ್ಲಿ ಬಂದು ಸರ್ ಮಾಡ್ಕೊಳ್ಳಿ. ಮತ್ತೆ ಮಾಡೋದು ಬೇಡ. ಸುಧಾರಣೆ ಮಾಡ್ಕೊಳ್ಳಿ. ಉದ್ದೇಶ ಚೆನ್ನಾಗಿರಲಿ, ದೃಢವಾದ ಸಂಕಲ್ಪ ಇರಲಿ, ದೃಢವಾಗಿರಬೇಕು. ನಾನಿನ್ನು ಸಾಧನೆ ಮಾಡಲೇಬೇಕು, ನಾನು ಹೋಗಲೇಬೇಕು, ತಿಳಿಲೇಬೇಕು, ನಾನು ದೃಢವಾದ ಸಂಕಲ್ಪ, ಗುರುದರ್ಶನ ಮಾಡಲೇಬೇಕು. ಆಗಲೇ ಹೇಳ್ದಂಗೆ ನಮ್ಮ ಕೆಲಸ ಕಾರ್ಯಗಳನ್ನು ಹಿಂದೆ ಮುಂದೆ ಹಾಕ್ಕೊಂಡು ನಾವು ಪ್ರಯತ್ನ ಮಾಡ್ಬೋದು, ಆಗುತ್ತೆ. ಅದರಿಂದ ನೀವು ಗಾಬರಿ ಆಗೋದು ಬೇಡ, ಭಯ ಬೀಳೋದು ಬೇಡ. ಏನೋ ತಪ್ಪು ಮಾಡಿಬಿಟ್ಟೆ, ಆಕಸ್ಮಿಕವಾಗಿ ಆಗಿಬಿಡ್ತು ಹಾಗಂತೇಳಿ ಸತ್ಸಂಗಕ್ಕೆ ಬರದೇ ಇರೋದೇನು ಬೇಡ. ಅವೆಲ್ಲ ಹಾಗೇ ಆಗ್ತವೆ, ಜೀವನದಲ್ಲಿ ಹಾಗೇ ಆಗ್ತವೆ. ತಪ್ಪು ಕೆಲಸಗಳು ಆಗ್ತಾನೇ ಇರ್ತವೆ. ಆದರೂ ಸತ್ಸಂಗಕ್ಕೆ ಬರೋದನ್ನು ನಿಲ್ಲಿಸಬೇಡಿ. ನಿಮ್ಮ ಗುರಿ ಏನು? ನನ್ನನ್ನು ನಾನು ತಿಳಿಬೇಕು ಅನ್ನೋದು ನಿಮ್ಮ ಗುರಿ. ಬಂದ ಮೇಲೆ ಅದರ ಮಾರ್ಗದಲ್ಲಿ ನಡೀರಿ. ಏನೇ ಅಡಚಣೆ ಆದರೂ ತಪ್ಪುಗಳನ್ನು ಮತ್ತೆ ಆಗದಾಗೆ ನೋಡ್ಕೊಳ್ಳಿ. ಆಕಸ್ಮಿಕವಾಗಿ ತಪ್ಪಾಗೋಯ್ತು, ಒಬ್ಬನಿಗೆ ಹೊಡೆದೇ ಬಿಟ್ವಿ, ಬೈದೇ ಬಿಟ್ವಿ ಅಲ್ಲವರ, ಮಾತುಗಳಲ್ಲಿ ಬಂದ್ಬಿಡ್ತವೆ, ಹೇಳೋಕ್ಕಾಗೋದಿಲ್ಲ. ಆ ತಪ್ಪನ್ನು ತಿದ್ದುಕೊಳ್ಳಿ, ಮತ್ತೆ ಎಚ್ಚೆತ್ತುಕೊಳ್ಳಿ. ಅದೇ ಹೇಳೋದು, ಬಿದ್ದರೂ ಸಹ ಎದ್ದೇಳಿ ನಡೀರಿ. ನಡೆಯುವಾಗ ಮಗು ಬಿದ್ದರೂ ಎದ್ದೇಳುತ್ತಲ್ವ್ರ, ಎದ್ದು ನಡೆಯುತ್ತೆ. ಆ ರೀತಿ ನೀವು ಎದ್ದು ನಡೀತಾ ಇರಿ. ಅದನ್ನ ಹೇಳ್ತಾರೆ, जो मार्ग चलते चलते गिर पड़ता है उसको दोष नहीं दिया जा सकता. ನೋಡಿ, ಯಾವ ಮಾರ್ಗದಲ್ಲಿ, ಆಧ್ಯಾತ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ, ಬೀಳ್ತೀರಾ, ಗಾಬರಿ ಆಗಬೇಡಿ, ಎದ್ದು ನಿಲ್ಲಿ, ನಡೆಯುವಂತರಾಗಿ. ಯಾರು ಬೀಳ್ತಾರೋ ಎದ್ದು ನಡೆದೇ ನಡೀತಾರೆ. ಹೇಳ್ತಾರೆ, ಯುದ್ಧ ಒಂದು ಶಾಸ್ತ್ರ ಹೇಳ್ತಾರೆ, ಏನು ಜಡಚೇತನ ಬಂತು ಇಲ್ಲಿ ವಿಚಾರ. ನೋಡಿ, ಕಬೀರ್ ಸಾಹೇಬರ ಅತ್ಯುತ್ತಮವಾದ ಸಿದ್ಧಾಂತ ಜಡ ಮತ್ತು ಚೇತನ. ಈ ದೇಹ ಜಡ, ಈ ಪ್ರಪಂಚ ಎಲ್ಲ ಜಡ. ಚೈತನ್ಯ ಅಂದರೆ ನಮ್ಮ ಅರಿವು. ಇದನ್ನು ತಿಳಿರಿ. ಜಡಚೇತನ ದೋ ವಸ್ತು ಹೈ, ಇನಕಿ ಪಾರಕ್ ಪ್ರಾಪ್ತ ಬಿನಾ ಬಂಧನ ಚೂಟತನಾಯಿ. ಇದನ್ನು ತಿಳಿಬೇಕು. ಜಡ ಅಂದ್ರೇನು, ಚೈತನ್ಯ ಅಂದ್ರೇನು ಅಂತ. ಈ ಪಂಚಭೂತಗಳೆಲ್ಲ ಜಡದ ಅರ್ಥ ಏನು ಅಂದರೆ, ಒಂದನ್ನು ತನ್ನನ್ನು ತಾನು ತಿಳಿಯೋಲ್ಲ, ಮತ್ತೊಂದನ್ನು ಅರಿಯೋಲ್ಲ. ಈ ಪುಸ್ತಕ ಜಡ. ಈ ಪುಸ್ತಕಕ್ಕೆ ಅರಿವಾಗ್ತಾ ಇದೆಯಾ? ಮೈಕು ಜಡ, ಅದೇ ಅರಿವಾಗ್ತಾ ಇದೆಯಾ? ನಾನು ಮೈಕು, ಇವ್ರು ನಾನು ಹೇಳ್ತಾವ್ರೆ, ನಾನು ಕೇಳಿಸ್ಕೊಂಡು ಇನ್ನೊಬ್ರಿಗೆ ಕೇಳೋಂಗೆ ಮಾಡ್ತಾ ಇದ್ದೀನಿ ಅಂತ ಇಲ್ಲ. ನೋಡಿ, ಇದು ಜಡ. ಈ ರೀತಿ ಪಂಚಭೂತಗಳು, ಆಕಾಶ, ಅಗ್ನಿ, ವಾಯು, ಜಲ, ಪೃಥ್ವಿ, ಇವೆಲ್ಲ ಜಡ. ಇದನ್ನೆಲ್ಲ ಅರಿತಾ ಇರತಕ್ಕಂಥ ಆತ್ಮಸ್ವರೂಪನು ಯಾರು? ನಾನು ಚೈತನ್ಯ. ನಾನು ಹಿಂದೆನೂ ಇದ್ದೆ, ಈಗಲೂ ಇದ್ದೆ, ಮುಂದೆನೂ ಇರ್ತೀನಿ. ಇವು ಇರ್ತವೆ ಭೂಮಿಗಳು, ಆದರೆ ಅವುಗಳಲ್ಲಿ ಅರಿವಿನ ಶಕ್ತಿ ಇಲ್ಲ. ನಿನ್ನಲ್ಲಿಗೆ ಅರಿವಿನ ಶಕ್ತಿ ಇದೆ. ತಿಳಿತ್ಯ, ವಿಚಾರ ಮಾಡ್ತೀಯ, ಅರಿತ್ಯ, ನಿರ್ಧಾರ ಮಾಡ್ತೀಯ, ಇದು ಮಾಡಬೇಕು ಬಿಡಬೇಕು ಅನ್ನೋದು. ಅದೆಲ್ಲ ಪ್ರಜ್ಞೆ, ನಮ್ಮ ಅರಿವು. ಅದನ್ನು ತಿಳಿರಿ. ಇದು ಪುರುಷಾರ್ಥ. ನಮ್ಮನ್ನು ನಾವು ತಿಳಿಯೋದೇ ಪುರುಷಾರ್ಥ. ಅಂದರೆ ಪ್ರಯತ್ನ ಮಾಡೋದು, ಆ ಕೆಲಸವನ್ನು ಅಗತ್ಯವಾಗಿ ಮಾಡೋದೇ ಪುರುಷಾರ್ಥ. ಇದನ್ನು ಮಾಡಿದರೆ ನಿಮಗೆ ಹುಟ್ಟು ಸಾಳು ಬಂಧನ ಬಿಡುಗಡೆ ಆಗತ್ತೆ. ಮತ್ತೆ ನಿಮ್ಮ ವಾಸಸ್ಥಳ ಯಾವುದು? ನಮ್ಮ ವಾಸಸ್ಥಳ ಯಾವುದು? ನಮ್ಮ ಸ್ವರೂಪವೇ ವಾಸಸ್ಥಳ, ಬೇರೆ ಎಲ್ಲೂ ಇಲ್ಲ. ಯಾವುದೋ ವೈಕುಂಠ ಅಲ್ಲ, ಕೈಲಾಸ ಅಲ್ಲ, ಬ್ರಹ್ಮಲೋಕ ಅಲ್ಲ,
ಅಲ್ಲಿಗೆ ಹೋದವರೆಲ್ಲ ಮತ್ತೆ ವಾಪಸ್ ಬಂದುಬಿಡ್ಬೇಕು. ಅವರೇ ಹೇಳ್ತಾರೆ, ಭಗವದ್ಗೀತೆಯಲ್ಲೇ ಹೇಳ್ತಾರೆ, ಬಂದುಬಿಡ್ಬೇಕಪ್ಪ ನೀನು ಮತ್ತೆ ವಾಪಸ್ಸು. ಅದರಿಂದ ಶಾಶ್ವತವಾದ ಸ್ಥಳ ಯಾವುದು ಅಂದರೆ ನಮ್ಮ ಸ್ವರೂಪ, ನಮ್ಮ ಸ್ವರೂಪ. ಆ ಸ್ವರೂಪ ಅಜರ ಅಮ್ಮರ, ಅದಕ್ಕೆ ಮುಪ್ಪಿಲ್ಲ. ನಮ್ಮ ಪ್ರಜ್ಞೆಗೆ ಮುಪ್ಪಿದೆಯಾ? ಇಲ್ಲ. ಅಮರ, ಸಾವಿಲ್ಲ. ಅದೇ ಹೇಳಿದೆ, ಹಿಂದೆ ಇದ್ವಿ, ಬೇರೆ ದೇಹ ಇತ್ತು, ಈಗ ಇದ್ದೀವಿ, ಈ ದೇಹನೂ ಹೊರಟೋಗುತ್ತೆ. ನಾವು ಬಿಡುಗಡೆ ಮಾಡಿಕೊಳ್ಳಿಲ್ಲ ಅಂದರೆ ಮುಂದಿನ ದೇಹ ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಚಡ ಇವೆಲ್ಲ ಯಾವುದು, ಈ 10 ದೋಷಗಳು ಕಳೆದ ವಾರ ಹೇಳಿದ್ವಲ್ಲ, ಅವೆಲ್ಲ ಕಚಡ, ಅವಳನ್ನೆಲ್ಲ ಬಿಟ್ಟಾಕಬೇಕು, ಸುಧಾರಣೆ ಮಾಡ್ಕೊಳ್ಬೇಕು. ಸುಧಾರಣೆ ಮಾಡಿಕೊಂಡು ಸತ್ಸಂಗ, ಸತ್ಯ, ಶೀಲ, ಕರುಣೆ, ದಯೆ, ವಿಚಾರ, ವೈರಾಗ್ಯ, ಗುರುಭಕ್ತಿ, ಇವುಗಳನ್ನು ಯಾರು ಮಾಡ್ತಾ ಇರ್ತಾರೋ ಅವರಿಗೆ ಖಂಡಿತವಾಗಲೂ ಈ ಹುಟ್ಟು ಸಾಳು ಬಂಧನದ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಇದರಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಾವು ಸಹ ಕಬೀರ್ ಸಾಹೇಬ್ರ ಮೂಲಕ ತಿಳಿದಿದ್ದನ್ನು ಅಭಿಲಾಷ್ ಸಾಹೇಬ್ರು ಏನು ತಿಳಿಸಿದಾರೋ, ಹನುಮಾನ್ ಸಾಹೇಬ್ರು ಏನು ತಿಳಿಸಿದ್ದಾರೋ ಅದನ್ನು ನಾವು ಪಾಲನೆ ಮಾಡೋಣ ಅಂತ ಒಂದು ಅವಕಾಶವನ್ನು ನಮಗೂ ನಿಮಗೂ ಎಲ್ಲರಿಗೂ ಸಿಗಲಿ. ಏನು ಜಡ ಯಾವುದು, ಚೈತನ್ಯ ಯಾವುದು, ನಾವು ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು, ಈ ವಿಚಾರಗಳು ಹಾಗಾಗಿ ತಿಳಿಸ್ತಾ ಇರುತ್ತೆ. ಗುರುಭಕ್ತಿ ಮಾಡಿ, ಸತ್ಯಸ್ವರೂಪ ಸತ್ಯಜ್ಞಾನವನ್ನು ತಿಳಿಸತಕ್ಕಂಥ ಗುರುವಿನ ಭಕ್ತಿ ಮಾಡಿ, ಆ ಸತ್ಯಜ್ಞಾನದ ಅನುಸಂಧಾನ ಅಂದರೆ ಅದರ ಭಕ್ತಿ ಮಾಡಿ, ಸ್ವರೂಪದ ಚಿಂತನೆ ಮಾಡಿ. ಆಗ ಮಾತ್ರ ನಮಗೆ ಈ ಕಷ್ಟಗಳಿಂದ ಬಿಡುಗಡೆ ಆಗುತ್ತೆ. ಯಾವುದು, ಹುಟ್ಟೋದು ಸಾಯೋದು ಮೊದಲನೇದೇ, ಅದು ನಂತರ ಬರುವಂಥದ್ದು. ಎಲ್ಲರೂ ಕಷ್ಟಗಳು ಅನುಭವಿಸ್ತಾ ಇದ್ದಾರೆ, ಯಾರೂ ಸುಖವಾಗಿಲ್ಲ. 3 ಲೋಕದ ಒಡೆಯ ಆಗಿದ್ದರೂ ಕೂಡ ಸುಖ ಇಲ್ಲ ಅವನಿಗೆ. ದೇವತೆಗಳು ಸಹ ಸುಖವಿಲ್ಲ. ಅದನ್ನೆಲ್ಲ ಕಥೆಗಳ ಮೂಲಕ ನಾವು ತಿಳಿತಾ ಇರ್ತೀವಿ. ಇನ್ನೂ ತಿಳಿಯೋ ಒಂದು ಅವಕಾಶ ನಮಗೆ ಕೊಡಲಿ, ನಮ್ಮ ಸ್ವರೂಪವನ್ನು ತಿಳಿಯೋ ಒಂದು ಅವಕಾಶ ಕೊಡಲಿ ಅಂತ ಹೇಳ್ತಾ ಈ ದಿನ ಸತ್ಸಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಬೋಲಿಯೇ ಶ್ರೀ ಸತ್ನಾಮಾದಿ ಕಬೀರ್ ಸಾಹೇಬ್ ಕಿ ಜೈ, ಸದ್ಗುರು ಶ್ರೀ ಹನುಮಾನ್ ಸಾಹೇಬ್ ಕಿ ಜೈ, ಗುರು ಮಾತಾಜಿ ಕಿ ಜೈ, ಸರ್ವ ಸಂತ ಮಹಂತ ಕಿ ಜೈ. ಜೈ ಜೈ ಸತ್ಯ ಕಬೀರ್, ಸತನಾಮ ಸತಸೂತ, ಸತರತ ಹತಕಾಮಿ ಸಾಹೇಬ್, ಸತರತ ಹತಕಾಮಿ, ವಿಗತ ಕಲೇಶ ಸತಧಾಮಿ, ವಿಗತ ಕಲೇಶ ಸತಧಾಮಿ, ತ್ರಿಭುವನಪತಿ ಸ್ವಾಮಿ ಸಾಹೇಬ್. ಜೈ ಜೈ ಸತ್ಯ ಕಬೀರ್, ಜಯತು ಕಬೀರಂ ನಾಶಕ ಭವತೀರಂ ಸಾಹೇಬ್, ನಾಶಕ ಭವತೀರಂ. ಗಾರೋ ಮನುಜ ಶರೀರಂ, ಗಾರೋ ಮನುಜ ಶರೀರಂ, ಶಿಶುವರ ಶರತೀರಂ ಸಾಹೇಬ್. ಜೈ ಜೈ ಸತ್ಯ ಕಬೀರ್. कमलपत्र पर शोभित, शोभातीत कैसे साहेब, शोभातीत कैसे. नीलाचल पर राजित, नीलाचल पर राजित, ओंकामणि जैसे साहेब. जय जय सत्य कबीर. मनोहर रूपम प्रमुदित सुख राशि साहेब, प्रमुदित सुख राशि. अति अभिनव अविनाशी, अति अभिनव अविनाशी, काशीपुरवासी साहेब. जय जय सत्य कबीर. सउबारण कारण प्रकटे तनधारी साहेब, प्रकटे तनधारी. पारक रूप विहारी, पारक रूप
विहारी अविचल अविकारी साहेब जय जय सत्य कबीर कबीर की आरती अगणित अगणारे साहेब अगणित अगणारे धर्मदास बलिहारी धर्मदास बलिहारी बुध मंगलकारी साहेब जय जय सत्य कबीर साहेब कबीर की आरती जो कोई न रहा वै साहेब जो कोई न रहा वै भक्ति पदारथ पावै मुक्ति पदारथ पावै भव में नहीं हावै साहेब जय जय सत्य कबीर जय सत्य कबीर बोलिए।